ಡಿಡಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ನಮಸ್ಕಾರ, ಕೃಷಿ ಚೌಪಾಲ್ಗೆ ನಿಮ್ಗೆ ಸ್ವಾಗತ. ನಾನು ಅಂಜು ಸಿಂಗ್. ಈ ಬಾರಿಯ ಕೃಷಿ ಚೌಪಾಲನ್ನ ನಾವು ನಿಮ್ಗೆ ತಲುಪಿಸುತ್ತಿರುವುದು ಒಂದು ವಿಶೇಷ ಭೂಮಿಯಿಂದ. ಅಲ್ಲಿ ಭೂಮಿಯಲ್ಲಿ ಜೀವನ ಮಾತ್ರವಲ್ಲ, ವಿಜ್ಞಾನದ ಸ್ಪರ್ಶವೂ ಇದೆ. ಇಲ್ಲಿ ರೈತರು ತಮಗೆ ಇರುವ ನಂಬಿಕೆ, ಸಂಪ್ರದಾಯ ಮತ್ತು ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಏಕೆಂದ್ರೆ ಅವರ ಮೇಲೆ ಕಾಳಿಮಾತೆ ಆಶೀರ್ವಾದ ಇದೆ. ಹೌದು, ಕಾಳಿಮಾತೆಯ ಪ್ರಾಂಗಣದಲ್ಲಿ ಇಲ್ಲಿ ನೈಸರ್ಗಿಕ ಕೃಷಿಯನ್ನು ಮುಂದುವರಿಸಲಾಗ್ತಿದೆ. ಅಂದ್ರೆ ಈ ಬಾರಿಯ ಕೃಷಿ ಚೌಪಾಲನ್ನ ನಾವು ನಿಮ್ಗೆ ತಲುಪಿಸುತ್ತಿರುವುದು ಗುಜರಾತ್ನ ಹಲೋಲ್ ನ್ಯಾಚುರಲ್ ಫಾರ್ಮಿಂಗ್ ಸೈನ್ಸಸ್ ಯೂನಿವರ್ಸಿಟಿಯಿಂದ. ಇದು ಕೇವಲ ನಮ್ಮ ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮಾತ್ರವಲ್ಲ, ಇಡೀ ವಿಶ್ವದಲ್ಲೇ ಮೊದಲ ನೈಸರ್ಗಿಕ ಕೃಷಿಯ ವಿಶ್ವವಿದ್ಯಾಲಯ ಕೂಡ. ಹೀಗಾಗಿ ಇಲ್ಲಿ ಇರುವ ಜ್ಞಾನ, ಇಲ್ಲಿರುವ ಬೆಳಕು ದೇಶವ್ಯಾಪಿ ಹರಡಬೇಕು ಎನ್ನುವುದು ಇಂದಿನ ನಮ್ಮ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಶುರು ಮಾಡೋಣ ಇಂದಿನ ಕೃಷಿ ಚೌಪಾಲನ್ನ. ನಾವು ನಿಮ್ಗೆ ಹೇಳಲಿರುವುದು ಹೇಗೆ ದೇಶಿ ಹಸು ನೈಸರ್ಗಿಕ ಕೃಷಿಯ ಆಧಾರ ಎಂಬುದನ್ನ. ಇದರಿಂದ ಹೇಗೆ ಜೀವನ ದೊರೆಯುತ್ತೆ, ಕೇವಲ ಮಣ್ಣಿಗೆ ಮಾತ್ರವಲ್ಲ, ನಮ್ಮ ವಿಚಾರಗಳಿಗೆ ಕೂಡ. ಇಲ್ಲಿ ಕೃಷಿ ಸ್ಪರ್ಧೆ ವಿಷಯವಲ್ಲ, ಇದು ಸಂಸ್ಕಾರಗಳ ಜೀವನದ ತತ್ವದ ವಿಷಯ. ಇದು ನಮ್ಗೆ ಹೇಳುವುದು ಮಾನವನ ಆರೋಗ್ಯಕ್ಕಾಗಿ, ಮಾನವನ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಅಂತ. ಬನ್ನಿ, ಜೋರಾದ ಚಪ್ಪಳೆಗಳೊಂದಿಗೆ ಶುರು ಮಾಡೋಣ. ಮುಂದುವರಿಯೋಣ. ಅದಕ್ಕೂ ಮೊದಲು ನೋಡೋಣ ಈ ರಿಪೋರ್ಟ್. ರಾಸಾಯನಿಕ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ವೆಚ್ಚ ಹೆಚ್ಚಾಗಿದೆ. ಬೆಳೆಗಳಲ್ಲಿ ರಾಸಾಯನಿಕ ಅವಶೇಷಗಳ ಪ್ರಮಾಣ ನಿಯಮಿತ ಮಟ್ಟಕ್ಕಿಂತ ಹೆಚ್ಚಾಗುತ್ತಿದೆ ಮತ್ತು ಮಣ್ಣಿನ ಉತ್ಪಾದನಾ ಸಾಮರ್ಥ್ಯಕ್ಕೆ ಕೆಟ್ಟ ಪರಿಣಾಮ ಬೀಳುತ್ತಿದೆ. ಆದರೆ ನೈಸರ್ಗಿಕ ಕೃಷಿ ಇದಕ್ಕೆ ಸಂಪೂರ್ಣ ವಿರುದ್ಧ. ಇದು ಮೂಲತಃ ರಾಸಾಯನ ರಹಿತ ಕೃಷಿ ವಿಧಾನ. ಭಾರತೀಯ ಕೃಷಿ ಪರಂಪರೆಯಲ್ಲಿ ಇದರ ಬೇರುಗಳು ತುಂಬಾ ಆಳವಾಗಿವೆ. ನೈಸರ್ಗಿಕ ಕೃಷಿಯನ್ನು ಪರಿಸರಾಧಾರಿತ ವೈವಿಧ್ಯಮಯ ಕೃಷಿ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಬೆಳೆಗಳ ಜೊತೆಗೆ ಮರಗಳು ಮತ್ತು ಪಶುಸಂಗೋಪನೆಗೂ ದೊಡ್ಡ ಪಾತ್ರವಿದೆ. ನೈಸರ್ಗಿಕ ಕೃಷಿಯಲ್ಲಿ ರೈತರಿಗೆ ಅನೇಕ ವಿಧದ ಲಾಭಗಳು ದೊರೆಯುತ್ತವೆ. ಉದಾಹರಣೆಗೆ, ಬೆಳೆ ವೆಚ್ಚ ಕಡಿಮೆಯಾಗುತ್ತದೆ ಹಾಗೂ ಅನ್ನದಾತನ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಜೀವಾಮೃತವನ್ನು ಬಳಸಲಾಗುತ್ತದೆ. ಮಣ್ಣಿನಲ್ಲಿ ಹೆಚ್ಚು ಹೊತ್ತಿನವರೆಗೆ ತೇವಾಂಶ ಉಳಿಸಿಕೊಳ್ಳಲು ಕೃಷಿ ಅವಶೇಷಗಳಿಂದ ಮಲ್ಚಿಂಗ್ ಮಾಡಬೇಕು. ಆಗ್ನೇಯ ಅಸ್ತ್ರ, ನೀಮ ಅರ್ಕ ಮತ್ತು ಬಚ್ಪರಣಿ ಅರ್ಕದಂತಹ ಪ್ರಾಕೃತಿಕ ಕೀಟನಾಶಕವನ್ನು ಯಾವುದೇ ರೈತರು ತಯಾರಿಸಬಹುದು. ಈಗ ನೀವು ವರದಿ ನೋಡಿದ್ರಿ. ನಾವು ನಿಮ್ಗೆ ಹೇಳ್ತಿದ್ದೇವೆ ಯಾಕೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿ ಮತ್ತೆ ಅಳವಡಿಸಿಕೊಳ್ಳುವುದು ಅಗತ್ಯ ಎಂಬುದನ್ನ. ಮಣ್ಣಿನಿಂದ ನಾವು ನಿರಂತರವಾಗಿ ಇಳುವರಿ ಪಡೆಯುತ್ತೇವೆ, ಆದರೆ ನಾವು ಅದನ್ನ ಪುನಶ್ಚೇತನಗೊಳಿಸ್ತಿಲ್ಲ. ಅದರಿಂದ ಅದರ ಆರೋಗ್ಯ ಹದಗೆಡ್ತಿದೆ. ಹಾಗಾದ್ರೆ ಏನ್ ಮಾಡಬೇಕು? ನೈಸರ್ಗಿಕ ಕೃಷಿ ಅಂದ್ರೇನು? ಇದರಲ್ಲಿ ಯಾವ ಯಾವ ಅಂಶಗಳಿವೆ? ನಮ್ಮ ರೈತರು ಇದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಇದರ ಕುರಿತು ಇರುವ ತಪ್ಪು ಕಲ್ಪನೆಗಳು, ಪ್ರಶ್ನೆಗಳು ಇವನ್ನು ದೂರ ಮಾಡುವುದು ಮುಖ್ಯ. ಇದರಲ್ಲಿ ಸಹಾಯ ಮಾಡಲು ನಮ್ಮ ವಿಶೇಷ ಅತಿಥಿಗಳು ಇಲ್ಲಿದ್ದಾರೆ. ಒಬ್ಬೊಬ್ಬರಾಗಿ ನಿಮ್ಗೆ ಪರಿಚಯ ಮಾಡ್ತೀನಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ.ಕೆ. ಟಿಂಬಾಡಿಯಾ, ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್. ಸರ್, ನಿಮ್ಗೆ ಹಾರ್ದಿಕ ಸ್ವಾಗತ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್.ಎ. ಗುರ್ಜರ್, ಡೈರೆಕ್ಟರ್ ಎಕ್ಸ್ಟೆನ್ಷನ್. ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಡಾಕ್ಟರ್ ಗೋಪಾಲ್ ವಡೋದರಿಯಾ. ಸರ್, ನಿಮ್ಗೂ ಸ್ವಾಗತ. ಇವರು ಡೈರೆಕ್ಟರ್ ರಿಸರ್ಚ್. ಸರ್, ಮೊದಲಿಗೆ ನಿಮ್ಮಿಂದಲೇ ತಿಳಿದುಕೊಳ್ಳಲು ಬಯಸ್ತೇವೆ, ನಿಮ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮತ್ತು ಈ ಸ್ಥಳವೂ ವಿಶೇಷ. ಇಲ್ಲಿ ಮಾತೆಯ ಆಶೀರ್ವಾದ, ಶಕ್ತಿಪೀಠ, ಕಾಳಿ ಮಾತೆ ಅವರ ಕೃಪೆ ಇದೆ. ನೈಸರ್ಗಿಕ ಕೃಷಿ ಅಂದ್ರೆ ನಮ್ಮ ಸಂಸ್ಕೃತಿ. ಆಗ ಇದು ಯಾಕೆ ಮಹತ್ವದ್ದು ಮತ್ತು ನೈಸರ್ಗಿಕ ಕೃಷಿ ಅಂದ್ರೇನು? ಇಂದು ಗುಜರಾತ್ ನ್ಯಾಚುರಲ್ ಫಾರ್ಮಿಂಗ್ ಸೈನ್ಸ್ ಯೂನಿವರ್ಸಿಟಿ ಇದು ಗುಜರಾತ್ನಲ್ಲಷ್ಟೇ ಅಲ್ಲ, ದೇಶದ ಗೌರವವಾಗಿ ಪರಿಣಮಿಸಿದೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಭಾಯಿ ಮೋದಿಜಿಯವರ ದೃಷ್ಟಿಯಿಂದ ದೇಶ ಮತ್ತು ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ನೈಸರ್ಗಿಕ ಕೃಷಿಯ ವಿಶ್ವವಿದ್ಯಾಲಯದಲ್ಲಿ ಇದು ಸ್ಥಾಪಿತವಾಗಿದೆ. ಈ ಪವಿತ್ರ ಭೂಮಿಯಿಂದ ನೈಸರ್ಗಿಕ ಕೃಷಿಯ ಸಂದೇಶವನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದಕ್ಕಾಗಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದ. ಪ್ರಾಕೃತಿಕ ಕೃಷಿ ಇದು ಕೇವಲ ಕೃಷಿ ಪದ್ಧತಿಯಲ್ಲ. ಇಂದು ದೇಶ ಮತ್ತು ವಿಶ್ವ ಎದುರಿಸುತ್ತಿರುವ
ಹವಾಮಾನ ಬದಲಾವಣೆ ಏನಿದೆ, ಗ್ಲೋಬಲ್ ವಾರ್ಮಿಂಗ್, ಜನರಿಗೆ ಸಂಬಂಧಿಸಿದ ಆರೋಗ್ಯದ ಅಪಾಯಗಳು ಇವೆಲ್ಲವೂ ಬಿಕ್ಕಟ್ಟಿನ ನಡುವೆ ನಿಂತಿವೆ. ಇಂತಹ ಸಂದರ್ಭದಲ್ಲಿ ನೈಸರ್ಗಿಕ ಕೃಷಿ ಒಂದು ಜೀವನ ಶೈಲಿ ಆಗಬೇಕು ಮತ್ತು ಆಗ್ತಿದೆ. ನೈಸರ್ಗಿಕ ಕೃಷಿ ಅಂದರೆ ರಸಾಯನ ರಹಿತ ಬೇಸಾಯ. ಅಂದರೆ ಭಾರತ ಕೃಷಿ ಪ್ರಧಾನವಾದ ದೇಶ. ನಾವು ಗ್ರೀನ್ ರಿವಲ್ಯೂಷನ್ನ ಪರಿಣಾಮ ನೋಡಿದ್ದೇವೆ, ರಾಸಾಯನಿಕ ಕೃಷಿಯ ಪರಿಣಾಮವನ್ನು ಕೂಡ ನೋಡಿದ್ದೇವೆ. ಇಂದು ಅದು ನೀಡುತ್ತಿರುವ ಕೆಟ್ಟ ಪರಿಣಾಮಗಳಿಂದ ಹೊರಬರುವ ಏಕೈಕ ದಾರಿ ಸರಿ ಅಂತಂದ್ರೆ ಅದು ಕೇವಲ ರಾಸಾಯನ ರಹಿತ ಕೃಷಿ, ಅಂದರೆ ನೈಸರ್ಗಿಕ ಕೃಷಿ. ನೈಸರ್ಗಿಕ ಕೃಷಿ ಅಂದರೆ ಪ್ರಕೃತಿಯನ್ನು ಜೊತೆಗೆ ಇಟ್ಟುಕೊಂಡು ರೈತನ ಹೊಲದಲ್ಲೇ ಜೈವಿಕ ವಸ್ತುಗಳ ಪುನರ್ ಬಳಕೆ ಮಾಡಿ, ರೀಸೈಕಲ್ ಮಾಡಿ, ದೇಸಿ ಹಸುವಿನ ಪದಾರ್ಥಗಳನ್ನು ಬಳಸಿಕೊಂಡು ರಸಾಯನಗಳಿಂದ ಹಾಳಾಗಿರುವ ಮಣ್ಣಿನ ಫಲವತ್ತತೆಯನ್ನು ಪುನಃ ದೊರಕಿಸಿಕೊಳ್ಳುವಂತಹ ಒಂದು ವಿಧಾನ. ಇದು ರೈತನಿಗೆ ಉತ್ತಮ ಆದಾಯ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಸಾಗುವಲ್ಲಿ ತೆಗೆದುಕೊಳ್ಳುವಂತಹ ಒಂದು ಅತಿ ಹೌದು. ಉತ್ತಮವಾದಂತಹ ಕೃಷಿ ಪದ್ಧತಿ. ಪ್ರಾಕೃತಿಕ ಕೃಷಿಯ ಪ್ರಮುಖ ಆಯಾಮಗಳಲ್ಲಿ ವಿಶೇಷವಾಗಿ ದೇಸಿ ಹಸು ಅತ್ಯಂತ ಮುಖ್ಯ. ಹಸುವಿನ ದ್ರವ್ಯಗಳಲ್ಲಿ ಇರುವಂತಹ ವಿಜ್ಞಾನ ಅಪಾರ. ದೇಸಿ ಹಸುವಿನ ಗೊಬ್ಬರದಲ್ಲಿ ಕೇವಲ 1 ಗ್ರಾಂನಲ್ಲೇ 300ರಿಂದ 500 ಕೋಟಿ ಸೂಕ್ಷ್ಮಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ, ಮೈಕ್ರೋಬ್ಸ್ ಇರ್ತವೆ. ಇವು ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾದಂತಹ ಸರಿ. ಪೋಷಕಾಂಶಗಳನ್ನು ಸಿದ್ಧ ಮಾಡುವಂತಹ ಜೀವಿಗಳಾಗಿವೆ. ಈ ಮೈಕ್ರೋಬ್ಸ್ಗಳನ್ನು ಹೆಚ್ಚಿಸಲು ದೇಸಿ ಹಸುವಿನ ದ್ರವ್ಯಗಳಿಂದ ನಾವು ಜೈವ ಸೂತ್ರಿಕೆಗಳು ಅಂದರೆ ಬಯೋಫಾರ್ಮುಲೇಷನ್ ತಯಾರಿಸುತ್ತೇವೆ. ಬೀಜಾಮೃತ, ಜೀವಾಮೃತ, ಘನಜೀವಾಮೃತ ಇತ್ಯಾದಿ. ಇವುಗಳನ್ನು ಬಳಸುವುದರಿಂದ ಇಂದು ಅತ್ಯುತ್ತಮ ಫಲಿತಾಂಶಗಳು ನಮಗೆ ದೊರೆಯುತ್ತವೆ. ಇಲ್ಲೀಗ ಹಾಜರಿರುವಂತಹ ನಮ್ಮ ರೈತ ಬಂಧುಗಳನ್ನು ಕಂಡು ನನಗೆ ತುಂಬಾ ಸಂತೋಷವಾಗಿದೆ. ಇಂದು ಗುಜರಾತ್ ನೈಸರ್ಗಿಕ ಕೃಷಿಯಲ್ಲಿ ಬಹಳ ದೂರ ಮುನ್ನಡೆದಿದೆ. ಇಲ್ಲಿ ಕುಳಿತಿರುವ ಅನೇಕ ರೈತರು ತಮ್ಮ ಹೊಲಗಳಲ್ಲಿ ಅತ್ಯುತ್ತಮ ಮಾದರಿ ಫಾರ್ಮ್ಗಳನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಅವರು ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಕೆಲಸ ಮುಂದುವರಿಸುತ್ತಿದ್ದಾರೆ. ಅವರು ಕಂಡುಕೊಂಡಿರುವುದು ಏನೆಂದರೆ, ರಾಸಾಯನಿಕಗಳ ಅತಿಯಾದ ಬಳಕೆಯ ನಂತರ ನೈಸರ್ಗಿಕ ಕೃಷಿಯ ಕಡೆಗೆ ಬರುವಾಗ ದೇಸಿ ಹಸುವಿನ ದ್ರವ್ಯಗಳಿಂದ ಮಾಡಿದ ಜೈವ ಸೂತ್ರಿಕೆಗಳು, ಮಲ್ಚಿಂಗ್, ಮಿಶ್ರ ಬೆಳೆ ಪದ್ಧತಿ, ವಾಪ್ಸಾ ನಿರ್ಮಾಣ ಮತ್ತು ಜೈವ ವೈವಿಧ್ಯತೆ ಇವನ್ನೆಲ್ಲ ರೈತರು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ್ದಾರೆ. ಈ ಎಲ್ಲ ಅಂಶಗಳು ಜಾರಿಗೊಂಡ ನಂತರ ನೈಸರ್ಗಿಕ ಕೃಷಿಯಿಂದ ಬರುವ ಬೆಳೆ ಮತ್ತು ಉತ್ಪಾದನೆಯನ್ನು ನೋಡಿದಾಗ ರೈತರೇ ಅಲ್ಲ, ನಾವು ವಿಜ್ಞಾನಿಗಳು ಸಹ ಇಂದು ಆಶ್ಚರ್ಯಚಕಿತರಾಗಿದ್ದೇವೆ. ಏಕೆಂದರೆ ಇಂತಹ ಉತ್ಪಾದನೆ, ಇಷ್ಟು ಉತ್ತಮ ಗುಣಮಟ್ಟದ ಉತ್ಪಾದನೆ, ಇವೆಲ್ಲ ನೈಸರ್ಗಿಕ ಕೃಷಿಯಿಂದ ಸಾಧ್ಯ ಅನ್ನೋದನ್ನು ಸ್ಪಷ್ಟವಾಗಿ ನೋಡಿದ್ದೇವೆ. ಖಂಡಿತ ನೀವು ಹೇಳಿದಂತೆ ಇದು ನಮ್ಮ ಸಂಸ್ಕೃತಿಯ ಭಾಗ. ಹಾಗಾದರೆ ಯಾವ ಯಾವ ಬೆಳೆಗಳನ್ನ ಸ್ವಾಭಾವಿಕ ಕ್ರಮದಲ್ಲಿ ಬೆಳೆಸಬಹುದು? ಯಾವ ಬೆಳೆಗಳಿಗೆ ನೈಸರ್ಗಿಕ ಕೃಷಿಯಲ್ಲಿ ಇನ್ನಷ್ಟು ಉತ್ತಮ ಉತ್ಪಾದನೆ ಸಿಗುತ್ತೆ? ಇದನ್ನು ತಿಳಿಯಲು ನಾನು ಗುರ್ಜರ್ ಸರ್ ಕಡೆ ತಿರುಗ್ತೇನೆ. ಸರ್, ನಿಮ್ಮನ್ನು ಕೇಳಲು ಬಯಸ್ತೀನಿ. ಮುಖ್ಯವಾಗಿ ಎಲ್ಲಾ ಬೆಳೆಗಳನ್ನು ಸ್ವಾಭಾವಿಕವಾಗಿ ಬೆಳೆಸಬಹುದಾ ಅಥವಾ ಕೆಲವು ಆಯ್ದ ಬೆಳೆಗಳಿಗೆ ಮಾತ್ರ ಹೆಚ್ಚು ಉತ್ತಮ ಫಲಿತಾಂಶ ಸಿಗುತ್ತಾ? ಇಲ್ಲಿ ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಭಾರತದೆಲ್ಲೆಡೆ ಬೇರೆ ಬೇರೆ ಪ್ರದೇಶದ ಪ್ರಕಾರ ಬೇರೆ ಬೇರೆ ಹವಾಮಾನ ಇದೆ. ನೈಸರ್ಗಿಕ ಕೃಷಿಯಲ್ಲಿ ಎಲ್ಲ ತರಹದ ಸಸ್ಯಗಳು, ಎಲ್ಲ ವಿಧದ ಧಾನ್ಯಗಳು, ಕಡಲೆಬೇಳೆ ಮತ್ತು ಇತರ ಬೆಳೆಗಳು ಯಾವುದೇ ರೈತನು ಭಾರತದ ಯಾವುದಾದರೂ ಮೂಲೆಯಲ್ಲಿ ಬೆಳೆಸಬಹುದು. ನೈಸರ್ಗಿಕ ಕೃಷಿಯಲ್ಲಿ ಅತ್ಯಂತ ಮುಖ್ಯವಾದದ್ದು, ನೀವು ಏನಾದರೂ ಬೆಳೆಸ್ತಿದ್ದೀರಿ ಅದನ್ನೆಲ್ಲ ಒಟ್ಟಿಗೆ ಪರಸ್ಪರ ಸಹಕಾರದೊಂದಿಗೆ ಬೆಳೆಸುವುದು. ಇದನ್ನೇ ನಾವು ಮಿಕ್ಸ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಮಿಕ್ಸ್ ಫಾರ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, 2 ಬೆಳೆಗಳ ನಡುವೆ ಅಥವಾ ಹಲವಾರು ಬೆಳೆಗಳ ನಡುವೆ ಒಂದು ಮೈಕ್ರೋ ಕ್ಲೈಮೇಟ್ ನಿರ್ಮಾಣವಾಗುತ್ತೆ. ಆ ಮೈಕ್ರೋ ಕ್ಲೈಮೇಟ್ ಪ್ರತಿಯೊಂದು ಸಸ್ಯಕ್ಕೂ ಸಹಾಯ ಮಾಡ್ತದೆ. ಇದರಿಂದ ಯಾವುದೇ ತರಹದ ಕೃಷಿಯನ್ನು ಸಹ ನೈಸರ್ಗಿಕ ಕೃಷಿಯೊಂದಿಗೆ ಸುಲಭವಾಗಿ ಮಾಡಬಹುದು. ಹಾ, ಖಂಡಿತ. ಯಾವ ರೀತಿಯ ಕೃಷಿಯಾದ್ರೂ ನೈಸರ್ಗಿಕ ಕೃಷಿಯ ಜೊತೆಯಲ್ಲಿ ಮಾಡಬಹುದು. ಮತ್ತು ನೋಡಿದ್ರೆ ಪ್ರಕೃತಿಯು ಕೂಡ ಯಾವಾಗ್ಲೂ ಒಂದು ಮಾತ್ರ ಬೆಳೆ ಬೆಳೆಸುವುದಿಲ್ಲ. ಯಾವುದೇ ಬೀಜ ಎಲ್ಲಿ ಬಿದ್ರೂ ಅಲ್ಲಿ ಮೊಳಕೆಯೊಡೆದು ಬೆಳೆಯುತ್ತೆ. ಇದನ್ನೇ ನೈಸರ್ಗಿಕ ಕೃಷಿಯ ಮೂಲತತ್ವ ಅಂತ ಹೇಳ್ಬಹುದು. ಡಾಕ್ಟರ್ ಗೋಪಾಲ್ ಸರ್, ನಿಮ್ಗೆ ಕೇಳಲು ಬಯಸ್ತೀನಿ, ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಬೀಜಗಳು ಸ್ಥಳೀಯವಾಗಿಯೇ ಲಭ್ಯವಿರುತ್ತಾ? ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಸಾಮಾನ್ಯವಾಗಿ ಯಾವ ತರಹದ ಬೀಜ ಬಳಸಲಾಗುತ್ತೆ? ಇದನ್ನು ನಮ್ಮ ಪ್ರೇಕ್ಷಕರು ಮತ್ತು ರೈತರಿಗೆ ವಿವರಿಸಿ. ಸ್ಥಳೀಯ ಜಾತಿಗಳು ಅಂದರೆ ಸ್ಥಳೀಯ ಬೀಜಗಳು, ಇವುಗಳಿಗೆ ಬಹಳ ಮಹತ್ವ ಇದೆ. ಏಕೆಂದರೆ ಸ್ಥಳೀಯ ಬೀಜಗಳು ಸ್ಥಳೀಯ ಹವಾಮಾನಕ್ಕೆ, ಸ್ಥಳೀಯ ಮಣ್ಣಿಗೆ
ಮತ್ತು ಸ್ಥಳೀಯ ರೋಗ ಕೀಟಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರುತ್ತವೆ. ಇವುಗಳ ಉತ್ಪಾದನಾ ಸಾಮರ್ಥ್ಯ ಸ್ಥಿರವಾಗಿರುತ್ತದೆ. ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ತುಂಬಾ ಏರಿಳಿತವಾಗದೆ ಒಂದೇ ಸಮತೋಲನದಲ್ಲಿ ಸಿಗುತ್ತದೆ. ಇದರ ಜೊತೆಗೆ ಈ ಸ್ಥಳೀಯ ಬೀಜಗಳನ್ನು ನಾವು ಸಂರಕ್ಷಿಸಬಹುದು ಮತ್ತು ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬಹುದು. ಆದ್ದರಿಂದ ರೈತನು ಸ್ವಾವಲಂಬಿ ಆಗುತ್ತಾನೆ. ಅವರು ಮಾರುಕಟ್ಟೆಯಿಂದ ಹೊಸ ಬೀಜಗಳನ್ನು ಖರೀದಿಸುವ ಅಗತ್ಯವಿಲ್ಲ. ಹಾಗಾಗಿ ಪ್ರಾಕೃತಿಕ ಕೃಷಿಯಲ್ಲಿ ಮುಖ್ಯವಾದ್ದು ಏನು ಅಂತಂದ್ರೆ, ಹೊರಗಿನಿಂದ ಏನನ್ನು ತರೋದಕ್ಕಿಲ್ಲ, ಬೀಜವನ್ನು ಕೂಡ ತರಬಾರದು. ಎಲ್ಲವೂ ತಮ್ಮ ಹೊಲದಲ್ಲಿ ತಮ್ಮ ಸಂಪನ್ಮೂಲಗಳಿಂದಲೇ ಮಾಡಬೇಕು. ಇದರಿಂದ ರೈತರು ಆತ್ಮನಿರ್ಭರರಾಗಬಹುದು ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ, ಸಾಮರ್ಥ್ಯವೂ ಹೆಚ್ಚುತ್ತೆ. ಸರಿ, ಈಗ ಕೆಲವು ರೈತರ ಪ್ರಶ್ನೆಗಳಿವೆ, ಅವನ್ನು ತಗೊಳ್ಳೋಣ. ಯಾವ ರೈತರು ಪ್ರಶ್ನೆ ಕೇಳಲು ಬಯಸ್ತಾರೋ ದಯವಿಟ್ಟು ನಿಮ್ಮ ಸ್ಥಳದಲ್ಲೇ ನಿಂತು ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಾನು ಸರಿಗೆ ಇದನ್ನು ಕೇಳಲು ಬಯಸ್ತೀನಿ. ಈ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೈಸರ್ಗಿಕ ಕೃಷಿ ಮತ್ತು ಆರ್ಗಾನಿಕ್ ಫಾರ್ಮಿಂಗ್ ಅಂದರೆ ಜೈವಿಕ ಕೃಷಿ, ಇವೆರಡಿನ ನಡುವೆ ಏನು ವ್ಯತ್ಯಾಸ ಇದೆ? ಪ್ರಾಕೃತಿಕ ಕೃಷಿ ಏನಿದೆ ಅದು ಮೈಕ್ರೋಬ್ಸಿನ ಕೃಷಿ, ಅಂದರೆ ಸೂಕ್ಷ್ಮ ಜೀವಿಗಳ ಕೃಷಿಯಾಗಿದೆ. ಮತ್ತು ಆ ಸೂಕ್ಷ್ಮ ಜೀವಿಗಳು ನಮಗೆ ಗೋಮಾತೆಯ ದೇಹದಿಂದ ದೊರೆಯುತ್ತವೆ. ಗೋಮಾತೆಯ ದ್ರವ್ಯಗಳಲ್ಲಿ 33 ಕೋಟಿಗೂ ಹೆಚ್ಚು ಸೂಕ್ಷ್ಮ ಜೀವಿಗಳು ಇರುವುದನ್ನು ವಿಜ್ಞಾನ ಗುರುತಿಸಿದೆ. ಹೀಗೆ ಹೇಳೋದಾದರೆ, ನ್ಯಾಚುರಲ್ ಫಾರ್ಮಿಂಗ್ ಈಸ್ ಎ ಫಾರ್ಮಿಂಗ್ ಆಫ್ ಮೈಕ್ರೋಬ್ಸ್. ನೈಸರ್ಗಿಕ ಕೃಷಿಯ ಮೂಲವೇ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ. ಆ ಸೂಕ್ಷ್ಮ ಜೀವಿಗಳು ನಮ್ಮ ಮಣ್ಣಿನಲ್ಲಿ ಸಸ್ಯಗಳಿಗೆ ಪೋಷಕಾಂಶಗಳನ್ನು ತಯಾರಿಸುವಂತಹ ಕೆಲಸ ಮಾಡ್ತವೆ. ಅಂದರೆ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ತಯಾರಿಸ್ತವೆ. ಪ್ರಾಕೃತಿಕ ಕೃಷಿಯಲ್ಲಿ ಈ ಜೀವಿಗಳನ್ನು ಹೆಚ್ಚಿಸುವ ಕ್ರಮ ಅತ್ಯಂತ ಮುಖ್ಯವಾಗಿದೆ. ಇದೀಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳುವುದಾದರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಮುಖ್ಯವಾದ್ದು ಮ್ಯಾನ್ಯೂರ್, ಅಂದರೆ ಗೊಬ್ಬರ. ವಿಜ್ಞಾನಿಗಳಾಗಿ ನಾವು ಹೇಳೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಎ ಫಾರ್ಮಿಂಗ್ ಆಫ್ ಮ್ಯಾನ್ಯೂರ್. ಟನ್ಸ್ ಆಫ್ ಮ್ಯಾನ್ಯೂರ್ ವಿ ಹ್ಯಾವ್ ಟು ಆ್ಯಡ್ ಇನ್ ಟು ದ ಸಾಯಿಲ್. ಅಂದರೆ ಟನ್ ಗಟ್ಟಲೆ ಗೊಬ್ಬರ ಮಣ್ಣಿಗೆ ಹಾಕಿದಾಗ ಮಾತ್ರ ಸಸ್ಯಗಳಿಗೆ ಅಗತ್ಯ ಪೋಷಕಾಂಶ ದೊರೆಯುತ್ತದೆ. ನೈಸರ್ಗಿಕ ಅಲ್ಲದ ಬೇಸಾಯ ಖರ್ಚಿನ ಬೇಸಾಯ. ಅದಕ್ಕಾಗಿ ರೈತರು ಎಲ್ಲ ವಸ್ತುಗಳನ್ನು ಹೊರಗೆ ಮಾರುಕಟ್ಟೆಯಿಂದ ತರಬೇಕಾಗತ್ತೆ. ಆದರೆ ಇಲ್ಲಿ ನಾವು ಹೇಳಿದ ಹಾಗೆ ಒಂದು ಹಸುವನ್ನು ಸಾಕಿದರೆ ಸಾಕಾಗತ್ತೆ. ಬೆಳೆಗೆ ಬೇಕಾಗುವಂತಹ ಅನೇಕ ಪದಾರ್ಥಗಳನ್ನು ತನ್ನ ಬೆಳೆಯ ಅವಶೇಷಗಳನ್ನು ಬಳಸಿ ರೀಸೈಕ್ಲಿಂಗ್, ಮಲ್ಚಿಂಗ್ ಮೂಲಕ ಬಳಸಬಹುದು. ಜೀವಾಮೃತ, ಬೀಜಾಮೃತ, ಘನಜೀವಾಮೃತ ಇವೆಲ್ಲವನ್ನು ರೈತನೇ ಮನೆಯಲ್ಲೇ ತಯಾರಿಸಬಹುದು. ಇದು ಪ್ರಾಕೃತಿಕ ಬೇಸಾಯದ ಮೂಲ. ಈ ಕುರಿತ ಮಾಹಿತಿ ಪಡೆದು ಜನರು ಟೆಕ್ನಿಕಲ್ ಟ್ರೈನಿಂಗ್ ಪಡ್ಕೊಂಡು ಈ ಕೆಲಸವನ್ನ ಮುಂದುವರಿಸಬಹುದು. ಇದಕ್ಕೆ ಬೇಕಾಗುವಂತಹ ಹೂಡಿಕೆ ಬಹಳ ಕಡಿಮೆ ಇರುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ರೈತನು ಸಂಪೂರ್ಣ ವಿಧಾನವನ್ನು ಅನುಸರಿಸಿದ್ರೆ ಉತ್ಪಾದನೆ ಕಡಿಮೆ ಆಗೋದಿಲ್ಲ. ನೈಸರ್ಗಿಕ ಅಲ್ಲದ ಫಾರ್ಮಿಂಗ್ನಲ್ಲಿ ಅತ್ಯಂತ ವೆಚ್ಚ ಮಾಡಿದರೂ ಇಷ್ಟು ಆದಾಯ ಸಿಗೋದಿಲ್ಲ. ಪ್ರಾಕೃತಿಕ ಬೇಸಾಯದಲ್ಲಿ ಉಳಬೇಕಾದ ಅಗತ್ಯ ಇರೋದಿಲ್ಲ. ನೈಸರ್ಗಿಕವಲ್ಲದ ಕೃಷಿಯಲ್ಲಿ ಮೋನೋಕ್ರಾಪಿಂಗ್, ಆದರೆ ಪ್ರಾಕೃತಿಕ ಬೇಸಾಯದಲ್ಲಿ ಮಿಶ್ರ ಬೆಳೆ ಪದ್ಧತಿ. ಹೀಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಆದರೂ ನಮ್ಗನ್ಸುತ್ತೆ ದೇಶದ ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಪ್ರಾಕೃತಿಕ ಕೃಷಿಯಲ್ಲಿ ನಾವು ಕೀಟಗಳು ಎಂದು ಕರೆಯುವ ರೋಗಗಳು ಮತ್ತು ಜೀವಿಗಳು ಅಷ್ಟೊಂದು ದಾಳಿ ಮಾಡೋದಿಲ್ಲ. ಸಾವಯವ ಅಲ್ಲದ ಕೃಷಿಯಲ್ಲಿ ರೈತರು ಸಣ್ಣದೊಂದು ತಪ್ಪು ಮಾಡಿದರೂ ಕೂಡ, ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೀಟನಾಶಕ ಬಳಸದಿದ್ರೆ ಬೆಳೆಯೆಲ್ಲ ನಾಶವಾಗುತ್ತೆ. ನಾನು ಹೇಳೋದೇನು ಅಂದರೆ, ಪ್ರಾಕೃತಿಕ ಕೃಷಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಬಹಳ ಅಂತರ ಇದೆ. ಯಾರಿದನ್ನು ನೋಡ್ತಿದ್ದಾರೋ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ತಮ್ಮ ಬೇಸಾಯದಲ್ಲಿ ಆದಾಯ ಹೆಚ್ಚಿಸುವುದಕ್ಕೆ, ಖರ್ಚು ಕಡಿಮೆ ಮಾಡೋದಕ್ಕೆ ಪ್ರಾಕೃತಿಕ ಕೃಷಿಯ ಪೂರ್ತಿ ಮಾಹಿತಿ ಪಡ್ಕೊಳ್ಳಿ. ಇದನ್ನು ರೈತ ಬಂಧುಗಳು ಮತ್ತು ವಿಜ್ಞಾನಿಗಳು ಇನ್ನಷ್ಟು ವೈಜ್ಞಾನಿಕ ಸಹಾಯ ನೀಡಬೇಕು. ಇದುವೇ ಎಲ್ಲರಲ್ಲಿ ನನ್ನ ಒಂದು ವಿನಂತಿ. ಹೌದು, ಖಂಡಿತ ಸರ್ ಹೇಳಿದಂತೆ ಇದು ಒಂದು ವಿನಂತಿ ಅಂತ ನಾನು ಭಾವಿಸ್ತೇನೆ. ನಮ್ಮ ರೈತರು ಮತ್ತು ವೀಕ್ಷಿಸುವವರು ನೈಸರ್ಗಿಕ ಕೃಷಿ ಅಂದ್ರೇನು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ತಾರೆ. ಡಾಕ್ಟರ್ ಗುರ್ಜರ್, ನಾನು ಕೇಳೋದಂದ್ರೆ ವಾಪ್ಸಾ ಅಂದ್ರೇನು? ಇದನ್ನು ನೈಸರ್ಗಿಕ ಕೃಷಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನೈಸರ್ಗಿಕ ಕೃಷಿಯ ಎಲ್ಲ ಆಯಾಮಗಳಲ್ಲಿ ವಾಪಸ ನೈಸರ್ಗಿಕ ಕೃಷಿಯಲ್ಲಿ ಬಹಳ ಮುಖ್ಯವಾದ ಆಯಾಮವಾಗಿದೆ. ನಮ್ಮ 2 ಕಣಗಳ ಭೂಮಿ, 2 ಕಣಗಳ ಮಣ್ಣು, ಆ 2 ಮಣ್ಣಿನ ಕಣಗಳ ನಡುವಿನ ಸ್ಥಳ ಗಾಳಿ ಮತ್ತು ನೀರಿನ ಸ್ಥಿತಿಯನ್ನು ಹೊಂದಿದೆ. ಅಂದರೆ 50% ಗಾಳಿ ಮತ್ತು 50% ನೀರು. ಈ ಸಮತೋಲನವನ್ನು ವಾಪ್ಸಾ ಅಂತ ಕರೆಯಲಾಗುತ್ತೆ. ಮತ್ತು ವಾಪ್ಸಾನಿಂದ ಏನಾಗುತ್ತೆ? ವಾಪ್ಸಾದ ಕಾರಣದಿಂದ ಸಸ್ಯ, ಅಂದರೆ ನಮ್ಮ ಸಸ್ಯವು ಮಣ್ಣಿನಿಂದ ಉತ್ತಮ ಪ್ರಮಾಣದ ಪೋಷಕಾಂಶಗಳನ್ನು ಹೀರಿಕೊಳ್ಳಬಹುದು. ಮತ್ತು ಉತ್ತಮ ಪರಿಸರದ ಸೃಷ್ಟಿಯಿಂದಾಗಿ ಅದು ನೀರು, ಗಾಳಿ ಮತ್ತು ಪೋಷಕಾಂಶಗಳನ್ನು ಉತ್ತಮ ಪ್ರಮಾಣದಲ್ಲಿ ಪಡೆಯುತ್ತದೆ. ಮತ್ತು ಇದರಿಂದಾಗಿ ಸಸ್ಯದ ಬೆಳವಣಿಗೆ ತುಂಬ
ಚೆನ್ನಾಗಾಗತ್ತೆ. ಮತ್ತು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ವಾಪ್ಸವನ್ನು ಅಭಿವೃದ್ಧಿಪಡಿಸಲು ನಾವು ಅದರಲ್ಲಿ ಎತ್ತರದ ಹಾಸಿಗೆಯನ್ನು ಮಾಡಬೇಕು. ಅದನ್ನು ನಾವು ರೈಸ್ ಬೆಡ್ ಅಂತ ಕೂಡ ಕರಿತೇವೆ. ಅದು ರೈಸ್ ಬೆಡ್ಡನ್ನು ಮಾಡುವ ವಿಧಾನವಾಗಿದೆ. ಮತ್ತು ನಾವು ಎತ್ತರದ ಹಾಸಿಗೆಯನ್ನು ಅಂದರೆ ರೈಸ್ ಬೆಡ್ಡನ್ನು ನಮ್ಮ ಭೂಮಿಯ ಆಧಾರದ ಮೇಲೆ, ನಮ್ಮ ಭೂಮಿಯ ಇಳಿಜಾರಿನ ಆಧಾರದ ಮೇಲೆ ಮತ್ತು ನಾವು ಅಲ್ಲಿ ಪಡೆಯುವ ಮಳೆಯ ಆಧಾರದ ಮೇಲೆ ಮಾಡಬೇಕು. ಮತ್ತು ನಾವು ಅದರ ಮೇಲೆ ಸಸ್ಯಗಳನ್ನು ನೆಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಅದರಲ್ಲಿ ವಾಪ್ಸವನ್ನು ಅಭಿವೃದ್ಧಿಪಡಿಸ್ಬೋದು. ಇನ್ನು ಕೆಲವು ರೈತರಿಗೂ ಪ್ರಶ್ನೆಗಳಿವೆ, ನೋಡೋಣ ಯಾರು ಪ್ರಶ್ನೆ ಕೇಳೋದಕ್ಕೆ ಬಯಸ್ತಾರೆ ಅಂತ. ಈಗ ರೈತರಿಗೆ ಅನೇಕ ಬಾರಿ ಬರಗಾಲದಿಂದಾಗಿ ಸಮಸ್ಯೆಗಳಾಗ್ತವೆ. ಮತ್ತೆ ಈಗ ರೈತರಿಗೆ ಮ್ಯಾನ್ ಪವರ್ನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಮಾರ್ಕೆಟ್ನ ಸಮಸ್ಯೆ ಅಂತೂ ಇದ್ದೇ ಇದೆ. ಹಾಗಾಗಿ ರೈತರ ಕಿಸೆಗೆ ಹಣ ಅಂದ್ರೆ ದುಡ್ಡು ಬೀಳೋದಿಲ್ಲ. ಜೇಬಲ್ಲಿ ಹಣ ಇಲ್ಲ, ಹವಾಮಾನದ ಬದಲಾವಣೆ, ಮಾರುಕಟ್ಟೆ ಸಮಸ್ಯೆಗಳು ಮತ್ತೆ ಮ್ಯಾನ್ ಪವರ್ ಸಮಸ್ಯೆ. ಇದಕ್ಕೆ ಪರಿಹಾರ ಇದೆಯಾ? ಡಾಕ್ಟರ್ ಗೋಪಾಲ್, ಏನು ಹೇಳೋದಕ್ಕೆ ಬಯಸ್ತೀರಿ? ಹವಾಮಾನ ಬದಲಾವಣೆ ಜಾಗತಿಕ ಸಮಸ್ಯೆಯಾಗಿದೆ ಮತ್ತು ಕೃಷಿ ಹೊಂದಿರುವ ದೇಶಗಳು ಪ್ರಾಥಮಿಕವಾಗಿ ಇದರಿಂದ ಪ್ರಭಾವಿತವಾಗಿವೆ. ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಪ್ರಾಕೃತಿಕ ಬೇಸಾಯ ಇವತ್ತಿನ ಬದಲಾಗುತ್ತಿರುವ ಹವಾಮಾನದಲ್ಲಿ ಬೆಳೆಗಳನ್ನು ಉಳಿಸಿಕೊಳ್ಳುವ ಒಂದು ವ್ಯವಸ್ಥೆ ಆಗಿದೆ. ನೈಸರ್ಗಿಕ ಕೃಷಿಯಲ್ಲಿ ನಮ್ಮ ಉಪಕುಲಪತಿ, ಗೌರವಾನ್ವಿತ ಉಪಕುಲಪತಿ ಸರ್ ಹೇಳಿದ ಹಾಗೆ ನಾವು ಸೂಕ್ಷ್ಮ ಜೀವಿಗಳನ್ನು ಬೆಳೆಸ್ತೇವೆ. ಸೂಕ್ಷ್ಮ ಜೀವಿಗಳನ್ನು ಬೆಳೆಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಹೆಚ್ಚಾಗುತ್ತೆ, ಅದರ ಸರಂಧ್ರತೆ ಹೆಚ್ಚಾಗುತ್ತೆ. ಪರಿಣಾಮವಾಗಿ ಭಾರೀ ಮಳೆಯಾದಾಗ ನಮ್ಮ ಮಣ್ಣು ಹೆಚ್ಚಿನ ನೀರನ್ನು ಉಳಿಸಿಕೊಳ್ಳಬಹುದು, ಪ್ರವಾಹವನ್ನು ತಡೆಗಟ್ಟುತ್ತೆ. ಜೊತೆಗೆ ಮಣ್ಣು ತೇವಾಗಿರೋದ್ರಿಂದ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗುತ್ತೆ. ಇದರಿಂದ ಮೈಕ್ರೋ ಅಗ್ರಿಗೇಟ್ಸ್ ಮತ್ತು ಮೈನರ್ ಅಗ್ರಿಗೇಟ್ಸ್ ಆಗತ್ತೆ. ಅದರಿಂದ ಕಾರ್ಬನ್ ಸೆಕ್ರೀಷನ್ ಜಾಸ್ತಿ ಆಗತ್ತೆ. ಮತ್ತೆ ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅವನ್ನು ಕಡಿಮೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದಲ್ಲದೆ ಪ್ರಾಕೃತಿಕ ಕೃಷಿಯಲ್ಲಿ ನಾವು ಜೀವ ವೈವಿಧ್ಯತೆಗೆ ಆದ್ಯತೆ ಕೊಡ್ತೇವೆ. ಇದರರ್ಥ ವಿವಿಧ ರೀತಿಯ ಬೆಳೆಗಳು, ವಿವಿಧ ರೀತಿಯ ಜೀವಿಗಳು ಮತ್ತು ವಿವಿಧ ರೀತಿಯ ಸೂಕ್ಷ್ಮ ಜೀವಿಗಳ ಸಹಬಾಳ್ವೆ ನಡೆಸ್ತದೆ. ಇದರಲ್ಲಿ ಸೂಕ್ಷ್ಮ ಜಲವಾಯು ಅಂದರೆ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಇದರಿಂದ ಅತಿಯಾದ ತಾಪಮಾನ, ಅತಿಯಾದ ಮಳೆ ಅಥವಾ ಬರಗಾಲದಲ್ಲೂ ಕೂಡ ಜಮೀನು ಸ್ಟೇಬಲ್ ಆಗಿರುತ್ತೆ, ಎಲ್ಲ ಆಘಾತಗಳನ್ನು ಹೀರಿಕೊಳ್ಳುತ್ತೆ ಮತ್ತೆ ಭೂಮಿಗೆ ಪ್ರತಿರೋಧ ಶಕ್ತಿ ನೀಡುತ್ತೆ. ಮಾತ್ರ ಅಲ್ಲ, ಇದು ಹವಾಮಾನ ಬದಲಾವಣೆಯ ಸಮಯದಲ್ಲೂ ಸಹ ಬೆಳೆಗಳನ್ನು ಬೆಳೆಯೋದಕ್ಕೆ ಮತ್ತು ಮಣ್ಣಿನ ಪ್ರತಿರೋಧ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಖಂಡಿತ. ಸದ್ಯಕ್ಕೆ ನಾವಿಲ್ಲಿ ಸ್ವಲ್ಪ ವಿರಾಮ ತಗೊಳ್ತೀವಿ. ಎಲ್ಲಿಗೂ ಹೋಗ್ಬೇಡಿ, ಈ ಚರ್ಚೆ ಮುಂದುವರಿಯುತ್ತೆ. ಈ ಬಾರಿ ಗುಜರಾತ್ನ ಹಲೋಲ್ನಿಂದ ಈ ಕಾರ್ಯಕ್ರಮವನ್ನ ತರ್ತಿದ್ದೇವೆ. ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ನೀವು ಕೃಷಿ ಚೌಪಾಲ್ ಅದನ್ನ ವೀಕ್ಷಿಸಿದ್ದೀರಿ. ಎರಡನೇ ವಿಭಾಗದಲ್ಲಿ ಸೇರ್ತಿರುವ ನಮ್ಮ ವಿಶೇಷ ಅತಿಥಿಗಳಿಗೆ ನಿಮ್ಮನ್ನು ಪರಿಚಯಿಸೋಣ. ಡಾಕ್ಟರ್ ರಘುನಂದನ್ ಬಿಎಲ್, ಅಸೋಸಿಯೇಟ್ ರಿಸರ್ಚ್ ಸೈಂಟಿಸ್ಟ್. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮಿಸ್ ರವೀನಾ ಪಿ ಅಮ್ಮಿಪರ, ವಿಶ್ವವಿದ್ಯಾಲಯದ ಸಹಾಯಕ ಸಂಶೋಧನಾ ವಿಜ್ಞಾನಿ. ನಿಮ್ಗೆ ಸ್ವಾಗತ. ಮತ್ತು ಡಾಕ್ಟರ್ ಅಲ್ಪೇಶ್ ಭೀಮಾನಿ, ಸಹಾಯಕ ಸಂಶೋಧನಾ ವಿಜ್ಞಾನಿ. ಸರ್, ನಿಮ್ಗೆ ಸ್ವಾಗತ. ವಿರಾಮದ ಮೊದಲು ನೈಸರ್ಗಿಕ ಕೃಷಿ ಎಂದರೇನು ಮತ್ತು ಅದು ಸಾವಯವ ಕೃಷಿಯಿಂದ ಹೇಗೆ ಭಿನ್ನವಾಗಿದೆ ಅಂತ ವಿವರಿಸಿದ್ದೇವೆ. ಆದರೆ ಈಗ ಅದನ್ನು ಹೇಗೆ ಮುಂದುವರಿಸುವುದು, ಅದರ ಘಟಕಗಳು ಯಾವುವು ಮತ್ತು ನೈಸರ್ಗಿಕ ಕೃಷಿಯನ್ನು ಹೇಗೆ ಹೆಚ್ಚು ಸಮೃದ್ಧಿಗೊಳಿಸಬಹುದು? ಸರ್, ನಿಮ್ಗೆ ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ನಾವು ವಿರಾಮದ ಮೊದಲು ಮಾತನಾಡ್ತಿದ್ದ ಹಾಗೆ ನಮ್ಮ ಮಣ್ಣಿನಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಗಳು, ಸಾವಯವ ಪದಾರ್ಥಗಳನ್ನು ಪುನಃಸ್ಥಾಪಿಸಲು ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ರಾಸಾಯನಿಕಗಳನ್ನು ಸೇರಿಸುವ ಮೂಲಕ ಮಣ್ಣನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದ್ದೇವೆ. ನೈಸರ್ಗಿಕ ಕೃಷಿಯಲ್ಲಿ ಅದನ್ನು ಹೇಗೆ ಮರುಪೂರ್ಣ ಮಾಡಲಾಗುತ್ತೆ? ರೈತ ಬಂಧುಗಳೇ, ಈ ನೈಸರ್ಗಿಕ ಕೃಷಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕ್ರಿಮಿನಲ್ ರಹಿತ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಹಸುವಿನ ಆಧಾರಿತ ಕೃಷಿ. ನಾನು ಹೇಳ್ತೇನೆ, ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಸೂಕ್ಷ್ಮಜೀವಿ ಆಧಾರಿತ ಕೃಷಿ. ನೈಸರ್ಗಿಕ ಕೃಷಿಯಲ್ಲಿ ನಾವು ಬಳಸುವ ಎಲ್ಲ ಬಯೋಫಾರ್ಮುಲೇಷನ್ಸ್, ಕಾನ್ಕಾಕ್ಷನ್ಸ್ ಇವು ಸಂಪೂರ್ಣವಾಗಿ ಸೂಕ್ಷ್ಮಜೀವಿಗಳ ಆಧಾರಿತವಾಗಿವೆ. ನಿಜಕ್ಕೂ ನೈಸರ್ಗಿಕ ಕೃಷಿಯಲ್ಲಿ ಈ ಕೃಷಿ ಜೀವಿಗಳಿಗೆ ಎರಡು ಮುಖ್ಯ ಉಪಯೋಗಗಳಿವೆ. ಒಂದು, ಮಣ್ಣಿನ ಆರೋಗ್ಯ ಮತ್ತು ಸಸ್ಯದ ಪೋಷಣೆ. ಮಣ್ಣಿನಲ್ಲಿ ಇರುವ ಆರ್ಗ್ಯಾನಿಕ್ ಪದಾರ್ಥಗಳು, ಕೃಷಿ ಅವಶೇಷಗಳು, ಎಲೆಗಳು ಇವುಗಳನ್ನು ಡಿಕಂಪೋಸಿಷನ್ ಮೂಲಕ ಸಸ್ಯಗಳಿಗೆ ಪೋಷಕಾಂಶವನ್ನು ನೀಡಲು ಸೂಕ್ಷ್ಮಜೀವಿಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಮತ್ತು ಎರಡನೆಯದಾಗಿ ಮಣ್ಣಿನ ರಚನೆ, ಅದರ ಭೌತಿಕ ರಚನೆ ಅಂತ ಕರೆಯಲ್ಪಡುವ ಈ ಸೂಕ್ಷ್ಮಜೀವಿಗಳು ಅದನ್ನು ತಯಾರಿಸುವಲ್ಲಿ ಮತ್ತು
ಅದರ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಸಹ ಪಾತ್ರವನ್ನು ವಹಿಸ್ತವೆ. ಮತ್ತು ಈ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಜೈವಿಕ ಸಮತೋಲನವನ್ನು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಕಾಯ್ದುಕೊಳ್ಳುವಲ್ಲಿ ಸಹ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಮಣ್ಣಿನಲ್ಲಿ ಈ ಲಕ್ಷಾಂತರ ಸೂಕ್ಷ್ಮಜೀವಿಗಳಿರ್ತವೆ. ಅವುಗಳನ್ನು ಸಮತೋಲನಗೊಳಿಸುವಲ್ಲಿ ಸಹ ಪಾತ್ರವನ್ನು ವಹಿಸ್ತವೆ. ಮತ್ತು ಈ ಸೂಕ್ಷ್ಮಜೀವಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ನಿಯಂತ್ರಿಸುವಲ್ಲಿಯೂ ಸಹ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಮತ್ತು ನಾವು ಅದನ್ನು ಸಸ್ಯದ ದೃಷ್ಟಿಕೋನದಿಂದ ನೋಡಿದರೆ ಈ ಸೂಕ್ಷ್ಮಜೀವಿಗಳು ಏನಿವೆಲ್ಲ ಸಸ್ಯದ ರೋಗನಿರೋಧಕ ಶಕ್ತಿ ಮತ್ತು ಬೆಳವಣಿಗೆಯನ್ನು ಸಹ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಜೀವಾಮೃತ ಎಂಬ ಪದ ತುಂಬಾ ಚೆನ್ನಾಗಿ ಧ್ವನಿಸುತ್ತೆ. ಅದು ಜೀವನದ ಅಮೃತದಂತೆ ಕೇಳುತ್ತೆ. ಇದು ನೈಸರ್ಗಿಕ ಕೃಷಿಯಲ್ಲಿ ಅಮೃತ ಹೇಗೆ ಮತ್ತು ಅದನ್ನು ಹೇಗೆ ತಯಾರಿಸಲಾಗುತ್ತೆ? ನಾವು ಜೀವಾಮೃತದ ಬಗ್ಗೆ ಮಾತನಾಡಿದ್ರೆ, ರೈತರು ಇದನ್ನು ನೈಸರ್ಗಿಕ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬಳಸ್ತಾರೆ. ಮತ್ತು ನಾನು ಅದರ ಬಗ್ಗೆ ಮಾತನಾಡಿದ್ರೆ, ಜೀವಾಮೃತವು ಸೂಕ್ಷ್ಮಜೀವಿಗಳ ಉಗ್ರಾಣವಾಗಿದೆ. ಇದರಲ್ಲಿ ನಾವು ಸೂಕ್ಷ್ಮಜೀವಿಗಳನ್ನು ಗುಣಿಸ್ತೇವೆ. ಅವು ನಮ್ಮ ಮಣ್ಣಿಗೆ ತುಂಬಾ ಉಪಯುಕ್ತವಾಗಿವೆ. ಆದ್ದರಿಂದ ಜೀವಾಮೃತವನ್ನು ತಯಾರಿಸೋದಕ್ಕೆ ನಮಗೆ 10 ಕಿಲೋಗ್ರಾಂನಷ್ಟು ಹಸುವಿನ ಸಗಣಿ ಮತ್ತು 10 ಲೀಟರ್ ಹಸುವಿನ ಮೂತ್ರ ಬೇಕು. ಹಸುವಿನ ಸಗಣಿ ಮತ್ತು ಹಸುವಿನ ಮೂತ್ರದ ಮಿಶ್ರಣವನ್ನು ತಯಾರಿಸೋದಕ್ಕೆ ಮತ್ತು ಅದಕ್ಕೆ ಸೇರಿಸೋದಕ್ಕೆ ನಮಗೆ 200 ಲೀಟರ್ ಪ್ಲಾಸ್ಟಿಕ್ ಟ್ಯಾಂಕ್ ಅಥವಾ ಡ್ರಮ್ನ ಅಗತ್ಯ ಇರುತ್ತೆ. ಅದರ ನಂತರ ನಾವು 1.5 to 2 kg ಕಡಲೆ ಹಿಟ್ಟು ಮತ್ತು ಯಾವುದೇ ಇತರ ಬೇಳೆ ಹಿಟ್ಟು ತೆಗೆದುಕೊಳ್ಳಬೇಕು. ನಮಗೆ 1.5 to 2 kg ಬೆಲ್ಲ ಕೂಡ ಬೇಕಾಗುತ್ತೆ. ನಮ್ಮ ಜಮೀನಿನಿಂದ ಅಥವಾ ಯಾವುದೇ ಮರದ ಕೆಳಗೆ ಸಂಗ್ರಹಿಸಬಹುದಾದ ಒಂದು ಹಿಡಿ ಜೀವಂತ ಮಣ್ಣನ್ನು ನಾವು ತೆಗೆದುಕೊಳ್ಳಬೇಕು. ಈ ಎಲ್ಲ ಪದಾರ್ಥಗಳಿಂದ ನಾವು ಸರ್ಲಿ ತಯಾರಿಸಬೇಕು. 200 ಲೀಟರ್ ಡ್ರಮ್ಗೆ 180 ಲೀಟರ್ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಟಿನ್ ಕ್ಯಾನ್ನಿಂದ ಮುಚ್ಚಿ 5 ರಿಂದ 6 ದಿನಗಳವರೆಗೆ ಸಂಗ್ರಹಿಸಬೇಕು. ಮರದ ಕೋಲಿನಿಂದ ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಬೆರೆಸಬೇಕು. ಇದನ್ನ ಪ್ರದಕ್ಷಿಣಾಕಾರವಾಗಿ ನೀವು ಬೆರೆಸಬೇಕು. ಇದು ಆಮ್ಲಜನಕವನ್ನ ನಿರ್ವಹಿಸುತ್ತೆ. ಇದು ಜೀವಾಮೃತ, ನೈಸರ್ಗಿಕ ಕೃಷಿಯ ಬಹಳ ಮುಖ್ಯವಾದ ಅಂಶ. ನಾವು ಈ ಜೀವಾಮೃತವನ್ನ ಮಣ್ಣಿಗೆ ಹೆಚ್ಚು ಸೇರಿಸಿದ್ರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ. ಮತ್ತು ಮಳೆಗಾಲದಲ್ಲಿ ಮಳೆ ಬಂದಾಗ ಮಣ್ಣು ತುಂಬಾ ತೇವವಾಗಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಜೀವಾಮೃತವನ್ನ ಸೇರಿಸುವುದು ಬಹಳ ಪ್ರಯೋಜನಕಾರಿ ಆಗುತ್ತೆ. ಸರಿ, ಯಾರಾದ್ರೂ ರೈತರು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀರಾ? ಸರ್, ನಾನು ತಿಳಿದುಕೊಳ್ಳಲು ಬಯಸ್ತೀನಿ. ನಾವು ಬೀಜಾಮೃತವನ್ನು ತಯಾರಿಸುವಾಗ ಅದರಲ್ಲಿ ಸುಣ್ಣವನ್ನು ಏಕೆ ಬಳಸ್ತೀವಿ? ಬೀಜಾಮೃತ ತಯಾರಿಸೋದಕ್ಕೆ ನಾವು ಗೋಮೂತ್ರ ಬಳಸ್ತೇವೆ. ಮತ್ತೆ ಗೋಮೂತ್ರದ ಆಮ್ಲೀಯತೆ ಏನಿದೆ ಅದು ಕಡಿಮೆ ಇರುತ್ತೆ. ಅದರ ಜೊತೆಗೆ ಈಗ ಅದು ಫರ್ಮೆಂಟೇಷನ್ ಆದಾಗ ಅದರಲ್ಲಿರುವಂತಹ ಸೂಕ್ಷ್ಮ ಜೀವಾಣುಗಳ ಜೀವರಾಸಾಯನಿಕ ಪ್ರಕ್ರಿಯೆಗಳು, ಅದರಿಂದ ಆಮ್ಲೀಯತೆ ಇನ್ನೂ ಕೂಡ ಕಡಿಮೆ ಆಗತ್ತೆ. ಅದರಿಂದಾಗಿ ಸೂಕ್ಷ್ಮ ಜೀವಾಣುಗಳಲ್ಲಿ, ವಿಶೇಷವಾಗಿ ಬ್ಯಾಕ್ಟೀರಿಯಾದಲ್ಲಿ ಆಮ್ಲೀಯತೆ ಹೆಚ್ಚು ಬೇಕಾಗತ್ತೆ. ಆಲ್ಕಲಿಕ್ pH ಬೇಕಾಗತ್ತೆ. pH ಅನ್ನು ಸ್ಟೆಬಿಲೈಸ್ ಮಾಡೋದಕ್ಕಾಗಿ ನಾವು ಸುಣ್ಣವನ್ನು ಬಳಸ್ತೇವೆ. ಇದರಿಂದ 7ಕ್ಕಿಂತ ಹೆಚ್ಚಿನ pH ಮೇಂಟೈನ್ ಮಾಡಲಾಗತ್ತೆ. ಈಗ ನಾನು ಡಾಕ್ಟರ್ ರಘುನಂದನ್ ಸರ್ಗೆ ಕೇಳೋದಕ್ಕೆ ಬಯಸ್ತೀನಿ. ನೈಸರ್ಗಿಕ ಕೃಷಿಯಲ್ಲಿ ನಾವು ಸಪ್ತಧಾನ್ಯ ಅಂಕುರ್ ಅರ್ಕ್ ಬಗ್ಗೆ ಮಾತನಾಡ್ತೇವೆ. ನಾವು ಜೀವಾಮೃತ ಬಗ್ಗೆ ಹೇಗೆ ತಿಳ್ಕೊಂಡಿದ್ಯೋ ಹಾಗೆ ಇದೇನು ಮತ್ತು ಇದನ್ನು ಹೇಗೆ ಬಳಸಬೇಕು? ಇದೊಂದು ಸಪ್ತಧಾನ್ಯ ಅಂಕುರ್ ಅಂದ್ರೆ ಇದೊಂದು ಬಯೋ ಫಾರ್ಮುಲೇಷನ್ ಇದೆ. ಇದನ್ನ ಸಸ್ಯಗಳಿಗೆ ಸ್ಪ್ರೇ ಮಾಡಲು ಬಳಸಲಾಗ್ತದೆ. ಸಪ್ತ ಅಂದರೆ 7 ಬೀಜಗಳಿಂದ ಈ ಸೂತ್ರಿಕೆಯನ್ನ ತಯಾರಿಸ್ತಾರೆ. ಅದು ಯಾವ ಬೀಜಗಳು ಅಂತ ನೋಡೋಣ. ಕಪ್ಪು ಎಳ್ಳು, ಹೆಸರುಕಾಳು, ಉದ್ದಿನಬೇಳೆ, ಕೌಫಿ, ಮಸೂರ್, ಗೋಧಿ, ಕಡಲೆ, ಈ 7 ವಿಭಿನ್ನ ಬೀಜಗಳನ್ನು ಬಳಸಿಕೊಂಡು ಸಪ್ತಧಾನ್ಯ ಅಂಕುರ ಅರ್ಕವನ್ನು ತಯಾರಿಸಲಾಗ್ತದೆ. ಇದನ್ನು ಬಳಸೋದ್ರಿಂದ ವಿಭಿನ್ನ ಸಸ್ಯ ಪ್ರಭೇದಗಳು ವಿಭಿನ್ನ ಪರಿಸ್ಥಿತಿಗಳ ಮೇಲೆ ಸ್ಪ್ರೇ ಮಾಡುವ ಮೂಲಕ ಲಾಭವಾಗ್ತದೆ. ಪ್ರಮುಖ ಪರಿಣಾಮಗಳು: 1, ಸಸ್ಯದ ಬೀಜಗಳ ಪ್ರಜ್ವಲನೆ, ಪ್ರಕಾಶಮಾನತೆ ಹೆಚ್ಚುತ್ತದೆ. 2, ಹಣ್ಣುಗಳ ರುಚಿ ಉತ್ತಮಗೊಳ್ಳುತ್ತದೆ. ಹಣ್ಣುಗಳ ಮತ್ತು ಬೀಜಗಳ ತೂಕವನ್ನು ಹೆಚ್ಚಿಸ್ತದೆ. ಮತ್ತು ಹಣ್ಣುಗಳು ಮತ್ತು ಬೀಜಗಳ ಕೊಳೆತು ಹೋಗುವುದನ್ನು ತಡೀತದೆ.
ಹೀಗಾಗಿ ಸಪ್ತಧಾನ್ಯ ಅಂಕುರ ಬಳಕೆಯಿಂದ ಬೀಜಗಳ ಪ್ರಕಾಶಮಾನತೆ, ರುಚಿ ಮತ್ತು ತೂಕ ಹೆಚ್ಚುತ್ತದೆ ಮತ್ತು ಬೀಜ ಮತ್ತು ಹಣ್ಣುಗಳು ಕೊಳೆತು ಕೆಳಗೆ ಬೀಳುವುದನ್ನು ತಡೆಯಲ್ಪಡುತ್ತೆ. ಸರಿ, ರೈತರಿಂದ ಪ್ರಶ್ನೆ ಕೇಳೋಣ. ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಾವು ಜೀವಾಮೃತ ತಯಾರಿಸಿದ ನಂತರ ಅದನ್ನ ಎಷ್ಟು ದಿನಗಳಲ್ಲಿ ಬಳಸಬಹುದು, ಎಷ್ಟು ಕಾಲದವರೆಗೆ ಬಳಸಬಹುದು ಮತ್ತು ಅದರ ಪ್ರಮಾಣ ಏನು? ನಾವು ಜೀವಾಮೃತ ತಯಾರಿಸಿದಾಗ ಹವಾಮಾನ ಅನುಸಾರ ಅದನ್ನ ತಯಾರಿಸಬಹುದು. ಬಿಸಿಲು ಅಥವಾ ಮಳೆಯ ಹವಾಮಾನದಲ್ಲಿ 5 ರಿಂದ 6 ದಿನಗಳಲ್ಲಿ ತಯಾರಾಗುತ್ತೆ. ಇನ್ನು ಚಳಿಗಾಲದಲ್ಲಿ ಇದು ಬೇಗನೆ ಆಗೋದಿಲ್ಲ, ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. 7 ರಿಂದ 8 ದಿನ ಬೇಕಾಗುತ್ತೆ. ಇನ್ನು ಇದು ತಯಾರಾದ ನಂತರ 3 ರಿಂದ 4 ದಿನಗಳವರೆಗೆ ಇದನ್ನು ಬಳಸಬಹುದು. ಈ ಅವಧಿಯಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ಕೂಡ ಇದನ್ನ ನೀವು ಕಲಸ್ತಾ ಇರಬೇಕು, ಇದನ್ನ ಅಲುಗಾಡಿಸ್ತಿರ್ಬೇಕು. ಇದು ಅತ್ಯಂತ ಅಗತ್ಯ. ಇದನ್ನು ನಾವು ಎಷ್ಟು ಬೇಗ ಬಳಸ್ತೀವೋ ಅದರಿಂದ ಹೆಚ್ಚು ಬೆನಿಫಿಟ್ ಸಿಗುತ್ತೆ, ಹೆಚ್ಚು ಪ್ರಯೋಜನ ಆಗುತ್ತೆ. ಡಾಕ್ಟರ್ ರವೀನಾ ಅವರೇ, ನಾವು ಬೀಜಾಮೃತ ಬಗ್ಗೆ ಮಾತನಾಡ್ತೇವೆ, ಇದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ನಾವು ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ರೈತರು ಬೀಜಾಮೃತ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ದಯವಿಟ್ಟು ಇದು ಏನು, ಹೇಗೆ ಬಳಸಬೇಕು ಅಂತ ಹೇಳ್ತೀರಾ? ಸರಿ, ಬೀಜಾಮೃತ ನೈಸರ್ಗಿಕ ಕೃಷಿಯಲ್ಲಿ ಬಹಳ ಮುಖ್ಯ ಆಯಾಮ ಆಗಿದೆ. ರಾಸಾಯನಿಕ ಕೃಷಿಯಲ್ಲಿ ನಾವು ನೋಡೋದು ರೈತರು ಬೀಜಗಳಿಗೆ ಹೆಚ್ಚು ಹಾನಿಕರ ಕೆಮಿಕಲ್ಗಳನ್ನ ಉಪಯೋಗಿಸ್ತಾರೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಬೀಜದ ಚಿಕಿತ್ಸೆಯನ್ನ ಬೀಜಾಮೃತದಿಂದ ಮಾಡಬೇಕು. ರೈತರು ತಮ್ಮ ಹೊಲದಲ್ಲಿ ಇದನ್ನು ತುಂಬಾ ಸರಳವಾಗಿ ತಯಾರಿಸಬಹುದು. ಇದಲ್ಲದೆ ಇದರಲ್ಲಿ ಬಳಸುವವುಗಳು ದೇಶಿ ಹಸುಮೂತ್ರ ಮತ್ತು ಗೊಬ್ಬರ, ಸುಣ್ಣ ಬೀಜಾಮೃತದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಇನ್ನು 1 ಮುಷ್ಟಿ ಜೀವಮಣ್ಣು, ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬೀಜಾಮೃತವನ್ನ ತಯಾರಿಸಲಾಗುತ್ತೆ. ಬೀಜಾಮೃತವನ್ನ ಬಳಸುವಾಗ ಬಿತ್ತನೆ ಸಮಯದಲ್ಲಿ ಬೀಜವನ್ನು ಚಿಕಿತ್ಸೆ ಮಾಡಲಾಗುತ್ತೆ. ಅದರ ಪರಿಣಾಮ ಏನು ಅಂದ್ರೆ ಬೀಜ ಬೆಳೆಯ ಪ್ರಾರಂಭದ ಹಂತದಲ್ಲಿ ತುಂಬಾ ನಾಜೂಕಾಗಿರುತ್ತೆ. ಎಲ್ಲ ಬೆಳೆಗೆ ಮೊದಲ ಹಂತದಲ್ಲಿ ಹೆಚ್ಚು ಕಾಳಜಿ ಬೇಕಾಗುತ್ತೆ, ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಬೀಜಾಮೃತದಿಂದ ಟ್ರೀಟ್ ಮಾಡಿದ ಬಳಿಕ ಬೀಜದ ಅಂಕುರಣ ಶಕ್ತಿ ಹೆಚ್ಚಾಗುತ್ತೆ. ಆರಂಭಿಕ ಹಂತದಲ್ಲಿ ಬೀಜ ಅಥವಾ ಬೆಳೆಗೆ ಹಾನಿ ಮಾಡಬಹುದಾದ ರೋಗ ಮತ್ತು ಕೀಟದ ಸೋಂಕುಗಳು ಕಡಿಮೆಯಾಗುತ್ತೆ. ಆದ್ದರಿಂದ ಬೀಜಾಮೃತವನ್ನ ಎಲ್ಲ ರೈತರು ತಯಾರಿಸಿ ಬೀಜವನ್ನ ಸಂಸ್ಕರಿಸಬೇಕು. ಸರಿ, ನಿಮ್ಗೆ ಯಾವುದೇ ಮಾಹಿತಿ ಬೇಕಾದರೆ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಾನೀಗ ನಿಮ್ಮಲ್ಲಿ ಕೇಳಬೇಕಾದ ಪ್ರಶ್ನೆ ಅಂದರೆ, ಈ ಸಪ್ತಧಾನ್ಯ ಅರ್ಕದಲ್ಲಿ ಈ ಎಳ್ಳನ್ನು 1 ದಿವಸ ಮುಂಚೆ ಯಾಕೆ ನೆನೆ ಹಾಕಬೇಕು? ಈ ಕಪ್ಪು ಎಳ್ಳು ಬೀಜಗಳು ಏನಿದೆ, ಇದು ಮೊಳಕೆ ಹೊಡೆಯುವುದಕ್ಕೆ ಏನು ಪ್ರಕ್ರಿಯೆ ಇದೆ, ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ತದೆ. ಸರಿ, ಸರಿ. ಇದಕ್ಕಾಗಿಯೇ ಇದನ್ನು 24 ಗಂಟೆಗಳ ಕಾಲ ನೆನೆಸಬೇಕು. ನೀವು ಅದನ್ನು 24 ಗಂಟೆಗಳ ಕಾಲ ನೆನೆಸಿದರೆ ಮೊಳಕೆ ಹೊಡೆಯುವ ಪ್ರಕ್ರಿಯೆ ಬೇಗವಾಗಿ ನಡೆಯುತ್ತೆ. ಮತ್ತು ಇದರಿಂದಾಗಿ ಎಳ್ಳಿನ ಬೀಜಗಳ ಪೋಷಕ ತತ್ವಗಳೇನಿವೆ ಇವು ಸಸ್ಯಕ್ಕೆ ಬೇಗನೆ ಲಭ್ಯವಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಬಳಕೆಗೆ ಮೊದಲು 24 ಗಂಟೆ ನೆನೆಸಿಡಬೇಕಾಗ್ತದೆ. ಸರಿ ಸರಿ ಸರ್, ನಾನ್ ನಿಮ್ಮನ್ನ ಕೇಳೋದಕ್ಕೆ ಬಯಸ್ತೀನಿ. ನಾವು ಜೀವಾಮೃತದ ಬಗ್ಗೆ ಕಲಿತಂತೆ ಘನ ಜೀವಾಮೃತವೂ ಇದೆ, ಅದು ಏನು, ಅದನ್ನು ಹೇಗೆ ಬಳಸಬೇಕು? ಜೀವಾಮೃತ ಅದೊಂದು ಜೀವಾಮೃತದ ಒಣ ರೂಪ. ಇದನ್ನು ತಯಾರಿಸೋದಕ್ಕೆ ದೇಸಿ ಹಸುವಿನ ಒಣ ಸಗಣಿ ಬಳಕೆಯಾಗತ್ತೆ. ಇದಕ್ಕಾಗಿ 1.5 ಅಡಿ ಎತ್ತರದ ಹಸುವಿನ ಒಣ ಸಗಣಿಯ ಒಂದು ಬೆಡ್ ತಯಾರಿಸಬೇಕು. ಮತ್ತೆ ಈ ಬೆಡ್ಡಿನ ಉದ್ದ ಮತ್ತು ಅಗಲ ಎಷ್ಟು ಬೇಕಾದರೂ ಇಟ್ಕೊಳ್ಬಹುದು. ಆದರೆ ನೆನಪಿಡಬೇಕಾದ್ದು ಈ ಬೆಡ್ನ ಎತ್ತರ 1.5 ಅಡಿ ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚಲ್ಲ. ಇನ್ನೊಂದು ವಿಷಯ ಗಮನದಲ್ಲಿಡಬೇಕಾದ್ದು ಅಂತಂದ್ರೆ, ಈ ಬೆಡ್ ಅನ್ನು ನೆರಳಲ್ಲಿ ಸಿದ್ಧಪಡಿಸಬೇಕು. ಅಲ್ಲಿ ನೇರವಾಗಿ ಬಿಸಿಲು ಅಥವಾ ಮಳೆ ಬೀಳಬಾರದು. ಆಮೇಲೆ ಈ ಬೆಡ್ ಅನ್ನು ತಯಾರಿಸಿದ ನಂತರ ಒಂದು ಕೋಲಿನಿಂದ ಇದರಲ್ಲಿ ತೂತು ಮಾಡಬೇಕು. ಮತ್ತೆ ಆ ತೂತುಗಳು 1 ಅಡಿಯ ಅಂತರದಲ್ಲಿರಬೇಕು, ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಇರಬೇಕು. ಈ ರಂಧ್ರಗಳಲ್ಲಿ ಹಸುವಿನ 100 ಕಿಲೋಗ್ರಾಂ ಒಣ ಸೆಗಣಿಯ 20 ರಿಂದ 30 ಲೀಟರ್ ಜೀವಾಮೃತ ಹಾಕಿ ತುಂಬಿಸಬೇಕು. ನಂತರ ಇದು ಬೆಡ್ ಮೇಲೆ ಸಮನಾಗಿ ಹರಡುತ್ತೆ. ಇದನ್ನು 7 ದಿನಗಳವರೆಗೆ ಹಾಗೆಯೇ ಇರಿಸಬೇಕು. ನಂತರ ಅಂದ್ರೆ 7 ದಿನಗಳ ನಂತರ ಅದನ್ನ ಹಾರೆಯಿಂದ ಅದನ್ನು ಮಿಶ್ರಣ ಮಾಡಬೇಕು, ಅಂದ್ರೆ ಅದನ್ನ ಮಿಕ್ಸ್ ಮಾಡಬೇಕು. ಈ ವಿಧಾನವನ್ನು 7 ದಿನಗಳ ನಂತರ ಇದನ್ನು ಪುನರಾವರ್ತಿಸಬೇಕು. ಇದೇ ಗಾತ್ರದ ಬೆಡ್ ಮಾಡಿ 100 ಕಿಲೋಗ್ರಾಂ ಒಣ ಗೊಬ್ಬರ 20-30 ಲೀಟರ್ ಜೀವಾಮೃತ ಹಾಕಿ 7 ದಿನಗಳವರೆಗೆ ಇರಿಸಬೇಕು. ನಂತರ ಮಿಶ್ರಣ ಮಾಡಿ ಅದನ್ನು ಘನ ಜೀವಾಮೃತ ರೂಪದಲ್ಲಿ ಬಳಸಬಹುದು. ಅಂದರೆ ನಂತರ ಮಿಶ್ರ ಮಾಡಿ ಅದನ್ನು ನಾವು ಘನ ಜೀವಾಮೃತವಾಗಿ ಬಳಕೆ ಮಾಡಬಹುದು.
ಮತ್ತೆ ಈ ಘನ ಜೀವಾಮೃತ ಏನಿದೆ ಅದನ್ನು DAP ಹಾಲಿನಂತೆ ಬಳಸಬಹುದು. ಬೀಜ ಬಿತ್ತುವ ಮೊದಲು ಪ್ರತಿ ಎಕರೆಗೆ 1 ಟನ್ನಷ್ಟು ನಾವು ಜಮೀನಿಗೆ ಕೊಡಬಹುದು. ಈಗ ರಘುನಂದನ್ ಅವರೇ, ನಾವು ನಿರಂತರವಾಗಿ ದೇಶೀಯ ಹಸು ನೈಸರ್ಗಿಕ ಕೃಷಿಯ ಮೂಲ ಅಂತ ಹೇಳ್ತೀವಿ. ಅದರ ಸಗಣಿ ಮತ್ತು ಮೂತ್ರದ ಬಳಕೆ ನೈಸರ್ಗಿಕ ಕೃಷಿಗೆ ವರದಾನಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಲಾಗುತ್ತೆ. ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ರೈತರಿಗೆ ಇದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಈ ನೈಸರ್ಗಿಕ ಗೋ ಆಧಾರಿತ ಚಟುವಟಿಕೆಗಳಲ್ಲಿ ಕೃಷಿಯಲ್ಲಿ ದೇಶೀಯ ಹಸುಗಳಿಂದ ಹಸುವಿನ ಸಗಣಿ ಮತ್ತು ದೇಶೀಯ ಹಸುಗಳಿಂದ ಹಸುವಿನ ಮೂತ್ರವು ಈ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. 1 ಗ್ರಾಂ ದೇಶೀಯ ಹಸು ಅಥವಾ ದೇಶೀಯ ಹಸುಗಳಲ್ಲಿ ಶತಕೋಟಿ ಸೂಕ್ಷ್ಮ ಜೀವಿಗಳಿರುತ್ತವೆ. 300 ಮಿಲಿಯನ್ನಿಂದ 300 ಕೋಟಿ ಸೂಕ್ಷ್ಮ ಜೀವಿಗಳು. ಗೋಮಯದಲ್ಲಿ ಹಲವು ಅಂಶಗಳಿರ್ತವೆ. ನೀವು ಗೋಮಯವನ್ನು ನೆಲದಲ್ಲಿ ಅಥವಾ ಮಣ್ಣಿನಲ್ಲಿ ಹಾಕಿದಾಗ ಅದು ಈ ಪೋಷಕಾಂಶಗಳನ್ನು ಉತ್ಪಾದಿಸ್ತದೆ. ಅದಕ್ಕಾಗಿಯೇ ಈ ಮಣ್ಣಿನಲ್ಲಿ ಏನು ಸೂಕ್ಷ್ಮ ಜೀವಿಗಳು ಇರ್ತವೆ ಅವು ಗುಣಿಸುತ್ತವೆ, ಮತ್ತು ಈ ಗೋಮಯದಿಂದಾಗಿ ನಾನು ಹೇಳಿದ ಈ ಸೂಕ್ಷ್ಮ ಜೀವಿಗಳೆಲ್ಲವೂ ಗುಣಿಸುತ್ತವೆ. ಅವುಗಳ ಸಂಖ್ಯೆ ಹೆಚ್ಚಾಗ್ತದೆ. ಅದೇ ರೀತಿ ಮಣ್ಣಿನ ಕಾರ್ಯನಿರ್ವಹಣೆ, ಅದರ ಭೌತಿಕ ರಚನೆ, ಅದರ ಗುಣಮಟ್ಟವು ಇದರಿಂದ ಸುಧಾರಿಸ್ತದೆ. ಈ ಹಸುವಿನ ಏನೋ ಸಗಣಿ ಸೂಕ್ಷ್ಮ ಜೀವಿಗಳ ಉಗ್ರಾಣ ಅಂತ ನಾವು ಏನು ಹೇಳ್ತಿದ್ದೀವಿ ಅದನ್ನು ನಾವು ಆ ರೀತಿ ಹೇಳಬಹುದು. ಅದೇ ರೀತಿ ಹಸುವಿನ ಮೂತ್ರ ಏನಿದೆ ಇದು ಖನಿಜಗಳ ಉಗ್ರಾಣವಾಗಿದೆ. ಆದ್ದರಿಂದ ನಾವು ನೋಡುವ ವಿವಿಧ ಖನಿಜಗಳಿವೆ. ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಈ ರೀತಿ ವಿವಿಧ ರೀತಿಯ ಖನಿಜಗಳು ಒಂದು ಸಸ್ಯಕ್ಕೆ ಅಗತ್ಯವಿರುವ ಯಾವುದೇ ಖನಿಜಗಳು, ಈ ಎಲ್ಲ ಖನಿಜಗಳು ಗೋಮೂತ್ರದಲ್ಲಿ ಇರುತ್ತವೆ. ಮತ್ತು ಇದರ ಹೊರತಾಗಿ ಹಸುವಿನ ಮೂತ್ರವು ಸ್ಥಳೀಯ ಹಸುವಿನಿಂದ ಬಂದಿದೆ. ಆದ್ದರಿಂದ ಇದನ್ನು ಕೀಟನಾಶಕ ಮತ್ತು ಶಿಲೀಂಧ್ರನಾಶಕವಾಗಿಯೂ ಸಹ ಬಳಸಬಹುದು. ನೀವು 1 ಲೀಟರ್ ಗೋಮೂತ್ರವನ್ನು 1 ಲೀಟರ್ ಅಥವಾ 20 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದರೆ ಯಾವುದೇ ಹಾನಿಕಾರಕ ಜೀವಿ ಅಥವಾ ಏನು ಈ ಕೀಟಬಾಧೆ ಇದೆ ಇದನ್ನು ನಿಯಂತ್ರಿಸೋಕ್ಕೆ ಇದನ್ನು ಬಳಸಬಹುದು. ಅದಕ್ಕಾಗಿಯೇ ನೈಸರ್ಗಿಕ ಕೃಷಿಯಲ್ಲಿ ಈ ದೇಸಿ ಗೋಮಯ ಮತ್ತು ಈ ದೇಸಿ ಹಸು ಮತ್ತು ಈ ಹಸುವಿನ ಸಗಣಿ ಮತ್ತು ದೇಸಿ ಹಸುವಿನ ಮೂತ್ರ ಬಹಳ ಮುಖ್ಯ. ತಮ್ಮ ಕಠಿಣ ಪರಿಶ್ರಮದ ಪೂರ್ಣ ಪ್ರತಿಫಲವನ್ನ ಪಡೆಯುವ ಹಂತಕ್ಕೆ ಮಣ್ಣಿನ ಶಕ್ತಿ ಹೆಚ್ಚಾಗಬಹುದಾ? ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ಈಗ ಪ್ರಾಕೃತಿಕ ಕೃಷಿಯನ್ನು ಪೂರ್ತಿಯಾಗಿ ಅನುಸರಿಸಬೇಕು. ಅದಕ್ಕಾಗಿ ದೇಸಿ ಬೀಜ ಬಳಸಬೇಕು, ಬೀಜಾಮೃತದಿಂದ ಸಂಸ್ಕರಿಸಬೇಕು, ಜೀವಾಮೃತ, ಘನ ಜೀವಾಮೃತ ಮತ್ತೆ ಇತರ ಬಯೋ ಇನ್ಪುಟ್ಸ್ನ ಉಪಯೋಗ ಮಾಡಬೇಕು. ಅದರ ಜೊತೆಗೆ ಮಿಶ್ರ ಫಸಲು ಪ್ರಣಾಳಿ ಈ ಪದ್ಧತಿಯನ್ನ ಅನುಸರಿಸಬೇಕು. ಖೇಡ್ ಪದ್ಧತಿಯನ್ನು ನಿಲ್ಲಿಸಿ ಮತ್ತು ಏಕಕಾಲದಲ್ಲಿ ವರ್ಷ ಪೂರ್ತಿ ಮಣ್ಣಿನ ಹೊದಿಕೆಯನ್ನ ನಿರ್ವಹಿಸಿ ಮತ್ತು ಅದರ ಆವರಣವನ್ನ ಕಾಪಾಡಿಕೊಳ್ಳಿ. ಇವೆಲ್ಲವೂ ನೈಸರ್ಗಿಕ ಕೃಷಿಯ ಇನ್ಪುಟ್ಗಳಾಗಿವೆ, ತತ್ವಗಳಾಗಿವೆ. ಇವುಗಳನ್ನು ಒಟ್ಟಿಗೆ ಅಳವಡಿಸಿಕೊಂಡಾಗ ಉತ್ತಮ ಫಸಲು ನಮಗೆ ಸಿಗುತ್ತೆ. ಈಗ ಇಲ್ಲಿರುವ ವಿಷಯ ಏನು ಅಂತಂದ್ರೆ, ನಾವು ಪ್ರಾಕೃತಿಕ ಕೃಷಿಯನ್ನು ಮಾಡಬೇಕು ಅಂತ ಬಯಸಿದರೆ ಸರಿಯಾದ ವಿಧಾನ ಬಳಸಿ ಜಮೀನಿನ ಕಾರ್ಬನ್ ಹೆಚ್ಚಿಸಬೇಕು. ನ್ಯೂಟ್ರಿಯೆಂಟ್ಸ್ ಅನ್ನ ಸರಿಯಾಗಿ ಕೊಡಬೇಕಾದ್ದು ಬಹಳ ಅಗತ್ಯ. ನೀರಿನ ರಿಕ್ವೈರ್ಮೆಂಟ್ ಬಹಳ ಕಡಿಮೆ ಇರುತ್ತೆ. ಮತ್ತೆ ಅನೇಕ ಜೀವ ರಾಸಾಯನಿಕಗಳು ಅಂದ್ರೆ ನೆಲದಲ್ಲಿರುವಂತಹ ಜೈವಿಕ ಅಂಶಗಳಿಂದ ಒಳ್ಳೆಯ ಬೆಳೆ ನಮಗೆ ಸಿಗತ್ತೆ. ಖಂಡಿತ. ನೀವಿಲ್ಲಿ ಸ್ಪಷ್ಟವಾಗಿ ಹೇಳಿದಂತೆ ನೀವು ನೈಸರ್ಗಿಕ ಕೃಷಿಯನ್ನ ಅಭ್ಯಾಸ ಮಾಡೋದಕ್ಕೆ ಬಯಸಿದ್ರೆ ನೀವದನ್ನ ಪೂರ್ಣ ವಿಧಾನದಿಂದ ಮಾಡಬೇಕು, ಅರೆ ಮನಸ್ಸಿನಿಂದ ಅಲ್ಲ. ನೀವು ಈ ವಿಧಾನದಲ್ಲಿ ಸಂಪೂರ್ಣ ಸಮರ್ಪಣೆ ಮತ್ತು ತಾಳ್ಮೆಯಿಂದ ತೊಡಗಿಸಿಕೊಳ್ಳದ ಹೊರತು ನೀವು ಫಲಿತಾಂಶಗಳನ್ನ ನೋಡೋದಕ್ಕಾಗೋದಿಲ್ಲ. ಮತ್ತಿದು ಯಾವ ರೀತಿಯ ವಿಧಾನ? ಏಕೆಂದ್ರೆ ಇದು ನಿಮ್ಗೆ ತಾಳ್ಮೆಯನ್ನ ಕಲಿಸುತ್ತೆ. ತಾಳ್ಮೆ ಸಿಹಿ ಫಲಗಳನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ. ಈಗ ಒಂದು ಸಣ್ಣ ವಿರಾಮ, ಎಲ್ಲಿಯೂ ಹೋಗ್ಬೇಡಿ. ವಿರಾಮದ ನಂತರ ಕೃಷಿ ಚೌಪಾಲ್ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ನಿಮ್ಮನ್ನು ಕೃಷಿ ಚೌಪಾಲ್ಗೆ ಸ್ವಾಗತಿಸ್ತೀವಿ. ಈ ಭಾಗದಲ್ಲಿ ನಾವು ಈ ವಿಷಯವನ್ನ ಚರ್ಚಿಸಲಿದ್ದೇವೆ. ರೈತರು ಇದರಿಂದ ಲಾಭವನ್ನ ಹೇಗೆ ಹೆಚ್ಚಿಸಬಹುದು, ಮಾರುಕಟ್ಟೆಯ ಚಲನೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಂಪೂರ್ಣ ಲಾಭ ಪಡೆಯುವುದು ಹೇಗೆ. ಈ ಭಾಗದಲ್ಲಿ ನಮ್ಮ ಖಾಸಗಿ ಅತಿಥಿಗಳು ನಮ್ಮೊಂದಿಗೆ ಸೇರಿದ್ದಾರೆ. ಅವರ ಪರಿಚಯ ಮಾಡ್ತೀವಿ. ಡಾಕ್ಟರ್ SP ದೇಶ್ಮುಖ್, ಪ್ರಿನ್ಸಿಪಲ್, CONF ಅಮರೇಲಿ, ನಿಮ್ಗೆ ಸ್ವಾಗತ. ಮತ್ತೆ ನಮ್ಮೊಂದಿಗೆ ಮತ್ತೊಬ್ರು ಅತಿಥಿ ಡಾಕ್ಟರ್ PH ನಾಯ್ಕ, ಪ್ರಿನ್ಸಿಪಲ್ ಮತ್ತು ಡೀನ್, CONF ಹಾಲೋಲ್, ನಿಮ್ಗೂ ಸ್ವಾಗತ. ಮತ್ತೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಧರಾ R ಪ್ರಜಾಪತಿ, ಅಸಿಸ್ಟೆಂಟ್ ಪ್ರೊಫೆಸರ್, CONF ಹಾಲೋಲ್.
ನಿಮ್ಗೂ ಸ್ವಾಗತ. ಸರಿ, ಈಗ ಪ್ರಾರಂಭಿಸೋಣ. ಬಹಳಷ್ಟು ರೈತರಿಗೆ ಈ ಚಿಂತೆ ಇರುತ್ತೆ. ರೈತನು ನಿಸರ್ಗದ ಜೊತೆ ಹತ್ತಿರವಾಗಿ ಕೆಲಸ ಮಾಡೋದಕ್ಕೆ ಬಯಸ್ತಾರೆ, ಆದರೆ ಮಾರುಕಟ್ಟೆ ವಿಷಯ ಬಂದಾಗ ಅದು ಆ ರೀತಿ ಇರೋದಿಲ್ಲ. ನೈಸರ್ಗಿಕ ಕೃಷಿಯಲ್ಲಿ ರೈತರ ಲಾಭವನ್ನ ಹೇಗೆ ಹೆಚ್ಚಿಸಬಹುದು? ನೈಸರ್ಗಿಕ ಕೃಷಿ ಹೊಸ ವಿಧಾನವಲ್ಲ. ನಾವಿದು 10 ಜನರೇಷನ್ಗಳಿಂದ ಮಾಡ್ತಾ ಬಂದಿದ್ದೇವೆ. ಇದರಲ್ಲಿ ಖರ್ಚು ತುಂಬ ಕಡಿಮೆ ಇರ್ತದೆ. ಉದಾಹರಣೆಗೆ ನಮ್ಮ ಪ್ರಯೋಗಗಳನ್ನು ನೋಡಿದರೆ ಕೆಮಿಕಲ್ ಫಾರ್ಮಿಂಗಿಗೆ ಹೋಲಿಸಿದರೆ ನೈಸರ್ಗಿಕ ಕೃಷಿಯಲ್ಲಿ ಖರ್ಚು 2.5 ಪಟ್ಟು ಕಡಿಮೆ ಆಗಿರ್ತದೆ. ಮತ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಇದು ಯಶಸ್ವಿ ಆಗದ ಕಾರಣ ಅದರಲ್ಲಿ ನೈಸರ್ಗಿಕ ಕೃಷಿಯಿಂದ 6 ಪಟ್ಟು ಹೆಚ್ಚು ಖರ್ಚು ಬರ್ತದೆ. ಈಲ್ಡ್ ಇದು ಏನಿದೆ, ನಮ್ಮ ಸಂಶೋಧನೆ ಪ್ರಕಾರ ನೈಸರ್ಗಿಕ ಕೃಷಿಯಲ್ಲಿ ಈಲ್ಡ್ ಕಡಿಮೆ ಆಗಿಲ್ಲ. ಒಂದು ಎಳ್ಳು ಮಾತ್ರ ಅಥವಾ ಯಾವುದೇ ಉತ್ಪಾದನೆಗೂ ಸಹ ಕೊರತೆ ಇಲ್ಲ. ಆದರೆ ಕೆಮಿಕಲ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ವರ್ಷಗಳವರೆಗೆ ಕಡಿಮೆ ಆಗಬಹುದು. ಹೀಗಾಗಿ ನೈಸರ್ಗಿಕ ಕೃಷಿ ಮಾಡಿದರೆ 100% ಈಲ್ಡ್ ಕೆಮಿಕಲ್ ಕೃಷಿ ಹೋಲಿಕೆಯಲ್ಲಿ ಸಮಾನವಾಗಿದೆ. ಯಾವುದೇ ರೈತನು ಈಲ್ಡ್ ಕಡಿಮೆಯಾಗಿದೆ ಅಂತ ಭಾವಿಸಿದರೂ ಖರ್ಚು ಕಡಿಮೆ, ಆದ್ದರಿಂದ ಅವರು ಲಾಭದಲ್ಲಿರ್ತಾರೆ. ರೈತರು ಯಾವ ಪ್ರಶ್ನೆ ಕೇಳುವುದಕ್ಕೆ ಬಯಸ್ತಾರೆ? ಕಾರಣ ಇದು ರೈತರ ಕಾರ್ಯಕ್ರಮ. ಯಾವುದೇ ರೈತನು ನೈಸರ್ಗಿಕ ಕೃಷಿ ಅಥವಾ ಲಾಭದ ಬಗ್ಗೆ ಪ್ರಶ್ನೆ ಕೇಳಬಹುದು ನಮ್ಮ ಎಕ್ಸ್ಪರ್ಟ್ ಹತ್ರ. ಸರ್, ನಿಮ್ಮಲ್ಲಿ ನನ್ನ ಪ್ರಶ್ನೆ ಅಂದರೆ, ಸರ್, ನಮ್ಮ ಪ್ರಾಕೃತಿಕ ಬೇಸಾಯ ಇದರಲ್ಲಿ ಉತ್ಪಾದನೆ ಏನೋ ಮಾಡ್ತೀವಿ, ಆದರೆ ಮಾರ್ಕೆಟಿಂಗ್ ಮಾಡೋದು ಹೇಗೆ? ಇವತ್ತಿನ ನಾವು ಜಗತ್ತಿನಲ್ಲಿ ಕೈ ಜೋಡಿಸಿಕೊಳ್ದಿದ್ರೆ ನಾವು ಹಿಂದುಳಿತೇವೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ. ಅದರಲ್ಲಿ ಎಲ್ಲ ರೈತರು ಭಾಗವಹಿಸಬೇಕು. ನಗರದಲ್ಲಿ ವಾಸಿಸ್ತಿರೋರಿಗೆ ಸ್ವಾಭಾವಿಕ ಆಹಾರ ಬೇಕು, ಆದರೆ ಅವರಿಗದು ಸಿಗ್ತಾ ಇಲ್ಲ. ಆದ್ದರಿಂದ ನಮ್ಮ ರೈತರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಬೇಕು. ದೂರದರ್ಶನ ರೈತರಿಗಾಗಿ ಉಚಿತವಾಗಿ ಲಭ್ಯವಿದೆ, ನೀವು ನಿರಂತರವಾಗಿ ನೋಡಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮ ಇದು ರೈತರಿಗೆ ಅತ್ಯುತ್ತಮ ಕಾರ್ಯಕ್ರಮ. ಯಾವುದೇ ಸಮಸ್ಯೆ ಇರಲಿ, ನಾವು ಅದನ್ನು ತಿಳ್ಕೊಳ್ತೀವಿ ತುಂಬ ದೊಡ್ಡದು, ಅದು ತುಂಬ ಸಣ್ಣ ಇರುತ್ತೆ. ಯಾಕೆಂದರೆ ಅದರ ಪರಿಹಾರ ತುಂಬ ಸಣ್ಣದಿರುತ್ತೆ. ನಮ್ಮ ಹಳ್ಳಿಯ ಅನೇಕ ಜನರು ನಗರದಲ್ಲಿ ನೆಲೆಸಿದ್ದಾರೆ, ಹೌದು. ಆದ್ದರಿಂದ ಆ ಜನರಿಗೆ ಸಹ ನೈಸರ್ಗಿಕ ಆಹಾರ ಬೇಕು. ನಾವು ಹೊಲಗಳಲ್ಲಿ ಏನೇ ಉತ್ಪಾದಿಸಿದರೂ ದೀಪಾವಳಿ ಅಥವಾ ದಸರಾದಂದು ಅವರು ನಮ್ಮ ಬಳಿಗೆ ಎಲ್ಲಿಗೆ ಬಂದರೂ ಬರಬೇಕಂತ ನಾವು ಬಯಸ್ತೇವೆ. ಆದ್ದರಿಂದ ನೀವು ಅಲ್ಲಿ ಯಾವುದೇ ದ್ವಿದಳ ಧಾನ್ಯಗಳನ್ನು ಖರೀದಿಸ್ತೀರಿ, ನಾನು ಅವುಗಳನ್ನು ನಿಮಗೆ ತಲುಪಿಸ್ತೀನಿ ಅಂತ ನೀವು ಅವರಿಗೆ ಹೇಳಬೇಕು. ನಾವು ಅವುಗಳನ್ನು ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೇವೆ. ನೀವು ಅಲ್ಲಿ ಪಾವತಿಸುವ ಬೆಲೆಗಿಂತ ಸ್ವಲ್ಪ ಸರಿ, ಸರಿ. ಕಡಿಮೆ. ಹೌದು 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 ಮಾರುಕಟ್ಟೆ ಮೌಲ್ಯ. ಆದ್ದರಿಂದ ನಾವು ನಮ್ಮ ಉತ್ಪನ್ನಗಳನ್ನು ಬೇಡಿಕೆ ಇರುವ ಸ್ಥಳಕ್ಕೆ ತಲುಪಿಸಬೇಕು. ಮತ್ತೆ ನೋಡಿ, ಲಾಭದ ವಿಷಯ ಬಂದಾಗ ಎಲ್ರಿಗೂ ಇದು ತಕ್ಷಣ ಅರ್ಥವಾಗುತ್ತೆ, ರೈತನಿಗೆ ಆಗ್ಲಿ ಅಥವಾ ಗ್ರಾಹಕರಿಗೆ. ಇಲ್ಲಿ ಡಾಕ್ಟರ್ ನಾಯ್ಕ ನಿಮ್ಮಿಂದ ತಿಳಿಬೇಕು, ಇನ್ನೊಂದು ಚಾಲೆಂಜ್ ಯಾವುದು ಅಂದ್ರೆ, ಯಾವುದೇ ಕೃಷಿಯಲ್ಲಿ ನಾನು ಹೇಳೋದೇನೆಂದ್ರೆ, ಇದು ನೈಸರ್ಗಿಕ ಕೃಷಿ ಮಾತ್ರ ಅಲ್ಲ, ಅದು ಹುಳುಗಳು, ರೋಗಗಳು ಇವುಗಳ ನಿವಾರಣೆಯನ್ನ ಹೇಗೆ ಮಾಡೋದು? ನೈಸರ್ಗಿಕ ಕೃಷಿಯಲ್ಲಿ ನಾವು ಎಲ್ಲಾ ಪ್ರಕೃತಿ ಪ್ರಧಾನ ಪದಾರ್ಥಗಳನ್ನೇ ಬಳಸಬೇಕು. ಈ ವೇಳೆ ಹುಳು, ರೋಗ ನಿವಾರಣೆಯನ್ನ ಹೇಗೆ ಮಾಡಬೇಕು? ನಾನೊಂದು ವಿಷಯ ಹೇಳ ಬಯಸ್ತೀನಿ. ನೀವು ನೈಸರ್ಗಿಕ ಕೃಷಿಯ 5 ಮೂಲ ತತ್ವಗಳನ್ನು ಪಾಲಿಸಿದ್ರೆ ನೀವೇನಾದರೂ ಕೆಮಿಕಲ್ ಸ್ಪ್ರೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ನಾವು ಕೆಲವೊಂದು ನೈಸರ್ಗಿಕ ಉಪಾಯಗಳನ್ನು ಬಳಸ್ತೇವೆ. ಉದಾಹರಣೆಗೆ ಅಗ್ನ್ಯಾಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ. ಇವು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾಗತ್ತೆ. ನೈಸರ್ಗಿಕ ಕೃಷಿಯ ಮೊದಲ ಆಧಾರ ಅಂತಂದ್ರೆ ಅದು ಬೀಜಾಮೃತ. ಬೀಜ ಸಂಸ್ಕರಿಸಿದರೆ, ಬೀಜವನ್ನ ಚಿಕಿತ್ಸೆ ಮಾಡಿದರೆ, ಅಂದರೆ ಸ್ಪ್ರೌಟಿಂಗ್ ಚೆನ್ನಾಗಿ ಆಗುತ್ತೆ, ಅದರ ರೂಟಿಂಗ್ ಚೆನ್ನಾಗಿ ಆಗುತ್ತೆ, ಬೇಗನೆ ಬೆಳೆಯುತ್ತೆ, ಮತ್ತೆ 30 ದಿನಗಳವರೆಗೆ ಹುಳು, ರೋಗ ಇದನ್ನ ಎದುರಿಸುವ ಶಕ್ತಿ ಅದನ್ನ ಬೆಳೆಸ್ಕೊಳ್ಳುತ್ತೆ. ಜೊತೆಗೆ ನೀವು ಇಂಟರ್ ಕ್ರಾಪಿಂಗ್, ಮಿಕ್ಸ್ ಕ್ರಾಪಿಂಗ್, ಜೀವಾಮೃತ, ಘನ ಜೀವಾಮೃತ ಬಳಸಿದ್ದೇ ಆದರೆ ಮಣ್ಣಿನ ಒಳಗಿನ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಿದೆ, ಮೈಕ್ರೋಬ್ಸ್ ಪಾಪ್ಯುಲೇಷನ್, ಅದು ಹೆಚ್ಚಾಗತ್ತೆ. ಹೊಲದಲ್ಲಿ ಬೆಳೆಯುವಂತಹ ಶಕ್ತಿ ಏನಿದೆ ಅದು ತಾನಾಗಿ ಹೆಚ್ಚಾಗತ್ತಾ ಹೋಗುತ್ತೆ. ಇದಿಷ್ಟೇ ಅಲ್ಲದೆ ನೀವು ಇನ್ನೇನಾದರೂ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಕಾನ್ಕಾಕ್ಷನ್ಸ್, ಅಂದರೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನ್ಯಾಸ್ತ್ರ, ದಶವರ್ಣಿ ಅರಕ್, ಇವುಗಳ ಮೂಲಕ ನೀವು ಕೀಟಗಳನ್ನು ದೂರೀಕರಿಸಬಹುದು. ಸರಿ, ಡಾಕ್ಟರ್ ಪ್ರಜಾಪತಿ, ನೈಸರ್ಗಿಕ ವಿಧಾನಗಳನ್ನ ಬಳಸಿಕೊಂಡು ಬೆಳೆದ ಬೆಳೆಗಳಿಗೆ ರೋಗ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ತಿಳಿಯಲು ಬಯಸ್ತೀನಿ. ರೋಗ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಪ್ರಭು ಸರ್ ವಿವರಿಸಿದಂತೆ ನಾವು ನೈಸರ್ಗಿಕ ಕೃಷಿಯ 5 ಆಯಾಮಗಳನ್ನ ಸಂಪೂರ್ಣವಾಗಿ ಪಾಲಿಸಿದ್ರೆ ಹೆಚ್ಚಿನ ರೋಗ ಮತ್ತು ಕೀಟ ನಿರ್ವಹಣೆ ಅಗತ್ಯ ಇರೋದಿಲ್ಲ.
ಅದಲ್ಲದೆ ಒಬ್ಬ ರೈತ ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೆ ಪರಿವರ್ತನೆಗೊಳ್ಳುತ್ತಿದ್ರೆ ಸರ್ ಹೇಳಿದಂತೆ ನಾವು ರೈತರ ಹೊಲಗಳಲ್ಲಿ ಲಭ್ಯವಿರುವ ಪದಾರ್ಥಗಳಾದ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ಸೌಂಥಾಸ್ತ್ರ, ದಶಪರ್ಣಿ ಆರ್ಕ್ ಮತ್ತು ಖಟ್ಟಿ ಲಸ್ಸಿಯನ್ನ ಬಳಸಬಹುದು. ಅಂದ್ರೆ ರೈತರು ಅವರ ಹೊಲಗಳಿಂದ ಸಿಗುವ ಪದಾರ್ಥಗಳಿಂದ ಅವುಗಳನ್ನ ತಯಾರಿಸಿ ಅದನ್ನ ಬಳಸಬಹುದು. ಸರಿ, ರೈತರ ಬಳಿಗೆ ಹೋಗೋಣ. ಯಾರಿಗಾದ್ರೂ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದೆಯಾ? ಸರ್, ಈ ನೈಸರ್ಗಿಕ ಕೃಷಿಯಲ್ಲಿ ಈ ಕೀಟ ಮತ್ತು ಈ ರೋಗ ನಿರ್ವಹಣೆಯನ್ನು ಯಾವಾಗ ಮಾಡಬೇಕು? ನೋಡಿ ನೋಡಿ, ನಾನು ಮೊದಲೇ ಹೇಳಿದ್ದೇನೆ, ನೀವು ಪ್ರಾಕೃತಿಕ ಬೇಸಾಯವನ್ನು ಸರಿಯಾಗಿ ಮಾಡಿದ್ದೇ ಆದರೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಮೊದಲ ಬಾರಿ ಪ್ರಾಕೃತಿಕ ಬೇಸಾಯವನ್ನು ಮಾಡಲಿಕ್ಕೆ ಹೋದಂತಹ ರೈತರ ಮನಸ್ಸಿನಲ್ಲಿ ಒಂದು ರೀತಿಯ ಶಂಕೆ, ಸಂದೇಹಗಳು ಇದ್ದೇ ಇರುತ್ತೆ. ಏನಾದರೂ ಹುಳುಗಳು ಬರಬಾರ್ದಲ್ಲ ಅಂತ. ಹಾಗಾಗಿ ಈ ಸ್ಥಾನಿಕ ಕೀಟಗಳು ಅಂತೇನು ಹೇಳ್ತೀವಿ, ಅಂದರೆ ಆ ಜಾಗದಲ್ಲಿ ಎಲ್ಲ ಸಮಯದಲ್ಲಿ ಆ ಕೀಟಗಳು ಒಂದೇ ಬರ್ತವೆ, ಅದು ಸಾಮಾನ್ಯವಾದ ವಿಚಾರ. ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಇವೆ. ನೀಮಾಸ್ತ್ರ ಇದೆ, ಅಗ್ನಿಯಾಸ್ತ್ರ ಇದೆ, ಬ್ರಹ್ಮಾಸ್ತ್ರ ಇದೆ, ದಶವರ್ಣಿ ಸಾರ ಇದೆ. ನಾವು ಈ ಅಸ್ತ್ರಗಳನ್ನು ರಚಿಸಿದ್ದೇವೆ. ಕೀಟ ಬರುವ ಮೊದಲು ಸಿಂಪಡಿಸ್ತೇವೆ ಅದನ್ನು. ಅದಕ್ಕೆ ಪ್ರೊಪೊಲಿಟಿಕ್ ಮೆಜರ್ ಅಂತ ಹೇಳ್ತೇವೆ. ಇಲ್ಲಿ ನಮ್ಮ ಉದ್ದೇಶ ಕೀಟಗಳನ್ನು ಕೊಲ್ಲುವುದಲ್ಲ, ಕೀಟಗಳನ್ನು ದೂರ ಇಡುವಂಥದ್ದು ಉದ್ದೇಶ. ಇತರ ಜೀವಿಗಳು ಸಹ ಅದನ್ನು ತಿಂದರೂ ಅವು ಬದುಕಿ ಉಳಿತಾವೆ. ಹಾಗಾಗಿ ಅದನ್ನು ಪ್ರಕೃತಿಗಾಗಿ ನಾವು ಬಿಡಬೇಕು. ಹಾಗಾಗಿ ನಾವು ಅಂತಹ ರಚನೆಯನ್ನು ರಚಿಸಿ ಕಳಿಸಿದರೆ ಅದು ಆಹಾರ ವಿರೋಧಿ ಚಟುವಟಿಕೆಯನ್ನು ಹೊಂದಿರುತ್ತೆ ಮತ್ತು ಅದರೊಳಗೆ ಬರೋದಿಲ್ಲ, ತಿನ್ನೋದಿಲ್ಲ, ಅದರ ಮೊಟ್ಟೆ ಇಡೋದಿಲ್ಲ, ಬೆಳೆಗಳನ್ನು ಉಳಿಸುತ್ತೆ ಅದು. ಈಗ ನೀಮಾಸ್ತ್ರವನ್ನು ತಯಾರಿಸಬೇಕು ಅಂದರೆ ನಮಗೇನು ಬೇಕು? ಬೇವಿನ ಎಲೆ ಬೇಕು. ಈಗ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಅದೇನು ಅಸ್ತ್ರ ಮಾಡಿದರೂ ಅಗತ್ಯ ಆಗಿರುತ್ತೆ ಗೋಮೂತ್ರ, ಸರಿ ಅಲ್ವಾ? ಮತ್ತು ನೀರು ಇನ್ನೊಂದು ಎಡಿಷನ್ ಮಾಡುವಂಥದ್ದು. ನೀಮಾಸ್ತ್ರ ದಶಪರ್ಣಿ ಅರ್ಕದಲ್ಲಿ ಕಡ್ಡಾಯವಾಗಿ ನೀವು ಹಸುವಿನ ಮೂತ್ರವನ್ನು ಬಳಸಬೇಕು. ಇನ್ನುಳಿದ ಹಾಗೆ ಬ್ರಹ್ಮಾಸ್ತ್ರದಲ್ಲಿ ಗೋಮೂತ್ರವನ್ನು ಬಳಸಬೇಕಾಗಿಲ್ಲ. ನೋಡಿ, ಈಗ ನಾನು ನಿಮಗೆ ನೀಮಾಸ್ತ್ರದ ಬಗ್ಗೆ ಹೇಳ್ತಾ ಇರೋದು. ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. 5 ಕಿಲೋ ಬೇವಿನ ಎಲೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಮಿಶ್ರ ಮಾಡಿ ಅದಕ್ಕೆ 10 ಲೀಟರ್ ಗೋಮೂತ್ರವನ್ನು ಹಾಕಬೇಕು ಮತ್ತು 1-2 ಕಿಲೋ ಹಸುವಿನ ಸೆಗಣಿಯನ್ನು ಹಾಕಬೇಕು. ಮೂರನ್ನು ಚೆನ್ನಾಗಿ ಮಿಶ್ರ ಮಾಡಿ 100 ಲೀಟರ್ ನೀರಿನಲ್ಲಿ ಅದನ್ನು ಚೆನ್ನಾಗಿ ಮಿಶ್ರ ಮಾಡಿ ನೀವು ಅದನ್ನು 2 ದಿನ ಹಾಗೆ ಇಡಬೇಕು. ಬೆಳಗ್ಗೆ ಮತ್ತು ಸಂಜೆ 2 ನಿಮಿಷ ಅದನ್ನು ಅಲ್ಲಾಡಿಸ್ತಾ ಚೆನ್ನಾಗಿ ಫರ್ಮೆಂಟ್ ಮಾಡಬೇಕು. 48 ಗಂಟೆಗಳಲ್ಲಿ ಈ ನೀಮಾಸ್ತ್ರ ಸಿದ್ಧವಾಗುತ್ತೆ. ಈ ನೀಮಾಸ್ತ್ರವನ್ನು ನೀವು ಸುಮಾರು 200 ಲೀಟರ್ ನೀರಿನಲ್ಲಿ 6 ಲೀಟರ್ ನೀಮಾಸ್ತ್ರವನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಸರಿ, ಖಂಡಿತ. ನಿಮ್ಮ ಬೆಳೆಗಳನ್ನ ಹೇಗೆ ರಕ್ಷಿಸೋದು ಮತ್ತು ರೋಗಗಳು ಮತ್ತು ಕೀಟಗಳ ವಿರುದ್ಧ ಯಾವ ಅಸ್ತ್ರಗಳನ್ನ ಬಳಸೋದು ಅಂತ ಚರ್ಚಿಸಿದ್ದೇವೆ. ಈಗ ಇಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಬೀಜಗಳನ್ನು ಹೇಗೆ ಬಿತ್ತೋದು. ನೈಸರ್ಗಿಕ ಕೃಷಿಯಲ್ಲಿ ವಿಧಾನ ವಿಭಿನ್ನವಾಗಿದೆಯಾ? ಬಿತ್ತನೆ ವಿಭಿನ್ನವಾಗಿ ಮಾಡಲಾಗುತ್ತಾ? ಹಾಗಾದ್ರೆ ನೈಸರ್ಗಿಕ ಕೃಷಿಯಲ್ಲಿ ಬಿತ್ತನೆ ಹೇಗೆ ಮಾಡಲಾಗುತ್ತೆ ಅಂತ ಡಾಕ್ಟರ್ ದೇಶ್ಮುಖ್ ಅವರಿಂದ ತಿಳಿಯೋಣ. ನೈಸರ್ಗಿಕ ಕೃಷಿಯಲ್ಲಿ ನಾವು ಈ ರೀತಿ ವಿಶಾಲ ಹಾಸಿನ ತೋಡು ಅಥವಾ ಎತ್ತರದ ಹಾಸಿಗೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು ಅಂಥೇಳಿ ನಾವು ಶಿಫಾರಸ್ಸು ಮಾಡ್ತೇವೆ. ಹೌದೌದು, ಸ್ವಲ್ಪ ಎತ್ತರ ಮಾಡಬೇಕು. ಅಂದ್ರೆ ನೆಲದಿಂದ ಸ್ವಲ್ಪ ಎತ್ತರಕ್ಕೆ. ಮತ್ತೆ ಹೆಚ್ಚು ಉದ್ದ ಅಥವಾ ಹೆಚ್ಚು ಅಗಲವಿಲ್ಲದ ರೀತಿಯಲ್ಲಿ ಹಾಸಿಗೆಯನ್ನು ನಿರ್ಮಿಸಿ ಅಗಲವನ್ನ ಗರಿಷ್ಠ 1 ಮೀಟರ್ ಅಥವಾ 1.25 ಮೀಟರ್ನಲ್ಲಿ ಇಡಬೇಕು. ಇದು ಕೃಷಿಯಲ್ಲಿ ನಿರ್ವಹಿಸಬಹುದಾಗಿದೆ. ಇದು ನಿಮ್ಮ ಬೆಳೆಯನ್ನ ಭಾರೀ ಮಳೆಯಿಂದ ರಕ್ಷಿಸ್ತದೆ. ಮತ್ತೆ ಕಡಿಮೆ ಮಳೆಯಾದರೂ ಸಹ ಅದರ ಬೇರಿನ ಅಭಿವೃದ್ಧಿ ಅತ್ಯುತ್ತಮವಾಗಿರ್ತದೆ. ಇದಲ್ಲದೆ ಜೀವಾಮೃತ ಮತ್ತು ಘನ ಜೀವಾಮೃತದ ಅನ್ವಯಿಕೆಗಳು ಏರೋಬಿಕ್ ಬ್ಯಾಕ್ಟೀರಿಯಾವನ್ನು ಸಹ ಹೊಂದಿರ್ತವೆ. ಇದು ಉಸಿರಾಡಬೇಕಾಗ್ತದೆ. ಆದ್ದರಿಂದ ನಾವು ರಚಿಸುವ ಹಾಸಿಗೆಗಳು ವಿಧಾನದ ಪ್ರಕಾರ ಗಾಳಿಯ ಪ್ರಮಾಣವನ್ನು ಹೆಚ್ಚಿಸ್ತದೆ. ಆದ್ದರಿಂದ ನಾವು ರಚಿಸುವ ಹಾಸಿಗೆಗಳು ವಿಧಾನದ ಪ್ರಕಾರ ಈ ಗಾಳಿಯ ಪ್ರಮಾಣವನ್ನು ರಚಿಸ್ತದೆ. ಆದ್ದರಿಂದ ವಿಶಾಲ ಹಾಸಿನ ತೋಡು ಅಥವಾ ಎತ್ತರ ಹಾಸಿಗೆಗಳ ಮೇಲೆ ಬೆಳೆಯಲು ನಾವು ಶಿಫಾರಸು ಮಾಡ್ತೇವೆ. ಸರಿ, ರೈತರ ಬಳಿಗೆ ಹೋಗೋಣ. ಯಾರಾದ್ರೂ ಪ್ರಶ್ನೆ ಕೇಳ ಬಯಸ್ತೀರಾ? ನಂದೊಂದು ಪ್ರಶ್ನೆ ಇದೆ. ಈಗ ಪ್ರಾಕೃತಿಕ ಬೇಸಾಯದಲ್ಲಿ ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿಯ ಅರ್ಕದ ಬಳಕೆ ಹೇಗೆ ಮಾಡೋದು? ಇದಕ್ಕಾಗಿ ಸುಮಾರು 9 ಗ್ರಾಂ ಮೆಣಸಿನಕಾಯಿ ಮತ್ತು ಶುಂಠಿ ಮತ್ತು 18 ಗ್ರಾಂ ಬೆಳ್ಳುಳ್ಳಿಯನ್ನ ತೆಗೆದುಕೊಂಡು ಅವುಗಳನ್ನು ಪುಡಿ ಮಾಡಿ ಬಟ್ಟೆ ಮೂಲಕ ಸೋಸಿಕೊಳ್ಳಿ. ನಂತರ ಈ ಮಿಶ್ರಣವನ್ನ ಸುಮಾರು 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಮತ್ತು ನೀವು ಈ ದ್ರಾವಣವನ್ನ ಶಿಲೀಂಧ್ರನಾಶಕವಾಗಿ ಮತ್ತು ಹೀರಿಕೊಳ್ಳುವ ಕೀಟಗಳ ನಿರ್ವಹಣೆಗೆ ಸಂಪೂರ್ಣವಾಗಿ ಬಳಸಬಹುದು. ಇದನ್ನು ವಿಶೇಷವಾಗಿ ತರಕಾರಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬಳಸಬಹುದು.
ಖಂಡಿತ ಮೇಡಮ್. ಇನ್ನೊಂದು ವಿಷಯ ಅಂದ್ರೆ ಸೌಂಠಾಸ್ತ್ರ, ಇದನ್ನು ಕೂಡ ಬಳಸಲಾಗುತ್ತೆ. ಪ್ಲಾಂಟ್ ಪ್ರೊಟೆಕ್ಷನ್ ಅಲ್ಲಿ ಇದು ಹೇಗೆ ಮಹತ್ವಪೂರ್ಣ ಆಗಿರುತ್ತೆ? ಖಂಡಿತ. ಈ ಸಾಂಟ್ ಅಂದ್ರೆ ಡ್ರೈ ಜಿಂಜರ್ ಪೌಡರ್ ಇರುತ್ತಲ್ಲ, ಅದನ್ನ ಮನೆಗಳಲ್ಲಿ ಇದು ಸಾಮಾನ್ಯವಾಗಿ ಲಭ್ಯ ಇರುತ್ತೆ. ಇದನ್ನ ತಯಾರಿಸೋದಕ್ಕೆ ಸುಮಾರು 100 ಗ್ರಾಂ ಶುಂಠಿ ಪುಡಿ ತೆಗೆದುಕೊಳ್ಳಿ. ಅದನ್ನ 100 ಲೀಟರ್ ನೀರಿನಲ್ಲಿ ಹಾಕಿ ಅದನ್ನ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ನೀರು ಅರ್ಧ ಆಗ್ಬೇಕು. ಇನ್ನೊಂದು ಪಾತ್ರೆಯಲ್ಲಿ ನಾವು ಹಾಲು ತೆಗೆದುಕೊಳ್ಬೇಕು, 1 ಲೀಟರ್. ಅದನ್ನು ಬಿಸಿ ಮಾಡಿ ಕೆನೆ ತೆಗೆದು ಅದನ್ನ ತಂಪಾಗೋದಕ್ಕೆ ಬಿಡಬೇಕು. 2 ಗಂಟೆಗಳ ನಂತರ ಈ 2 ಮಿಶ್ರಣಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದ್ರಾವಣವನ್ನ ತಯಾರಿಸಬೇಕು. ನಂತರ ಈ ಮಿಶ್ರಣಕ್ಕೆ 200 ಲೀಟರ್ ನೀರನ್ನು ಸೇರಿಸಿ ಈ ದ್ರಾವಣವನ್ನ ಚೆನ್ನಾಗಿ ಬೆರೆಸಿದ ನಂತರ ಶಿಲೀಂಧ್ರನಾಶಕ ಅಥವಾ ಕಲೆಗಳು ಉಂಟಾಗ್ತವೆ. ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ಕಲೆಗಳು ಕಾಣಿಸಿಕೊಂಡಾಗ ಈ ಸೌಂಠಾಸ್ತ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಶಿಲೀಂಧ್ರನಾಶಕ ರೋಗಕ್ಕೆ ಉತ್ತಮ ತಡೆಗಟ್ಟುವಿಕೆ ಆಗಿದೆ. ಬನ್ನಿ ರೈತರ ಬಳಿಗೆ ಹೋಗೋಣ. ಇನ್ಯಾರಿಗಾದರೂ ರೈತರಿಗೆ ಪ್ರಶ್ನೆ ಇದೆಯಾ? ನನ್ನ ಪ್ರಶ್ನೆ ಸರ್, ಈ 5 ಆಯಾಮಗಳ ಬಗ್ಗೆ ನೀವೀಗ ಆಚ್ಛಾದನ್ ಕಳೆಗಳ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ. ನಮಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಉಪಕಾರ ಆಗುತ್ತೆ. ನೈಜ ಕೃಷಿಯಲ್ಲಿ ಆಚ್ಛಾದನ್ ಮಾಡುವುದಕ್ಕೆ 2 ವಿಧಾನಗಳಿವೆ. ಒಂದು ಲೈವ್ ಆಚ್ಛಾದನ್, ಜೀವಂತ ಬೆಳೆಯಿಂದ ಮಾಡೋದು. ಇನ್ನೊಂದು ಹಳೆಯ ಅವಶೇಷದಿಂದ ಆಚ್ಛಾದನ, ನಿಮ್ಮ ಹೊಲದಲ್ಲಿ ಬೆಳೆದಿರುವ ಹಳೆಯ ಫಸಲ್ ಅಥವಾ ಬೆಳೆ ಏನಿದೆ ಅದರ ಅವಶೇಷವನ್ನು ಬಳಸುವುದು. ನಾವು ಬಹುಪಾಲು ಲೈವ್ ಆಚ್ಛಾದನ್ ಬಗ್ಗೆ ಮಾತನಾಡ್ತೇವೆ, ಯಾಕೆಂದರೆ ಹಳೆಯ ಪಾಕದ ಅವಶೇಷವನ್ನು ನಾವು ನೈಸರ್ಗಿಕ ಕೃಷಿಯಲ್ಲಿ ಬಳಸ್ತೇವೆ. ಅಲ್ಲಿ ಪ್ರತಿ ರೈತನು ತನ್ನ ಪಶುಪಾಲನೆ ಅಥವಾ ಪಶುಧನನ್ನು ಹೊಂದಿರಬೇಕು. ಹಸುಗಳಿದ್ರೆ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಹಳೆಯ ಅವಶೇಷಗಳು ಉಪಯುಕ್ತವಾಗ್ತವೆ. ಹೀಗಾಗಿ ಲೈವ್ ಆಚ್ಛಾದನ್ ಇದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಲೈವ್ ಆಚ್ಛಾದನ್ ಹೇಗೆ ಮಾಡಬೇಕು? ಇದು ತುಂಬ ಸರಳ ವಿಧಾನ. ನೀವು 2 ಅಥವಾ ಅದಕ್ಕೂ ಹೆಚ್ಚಿನ ಕ್ರಾಪ್ಸ್, ಅಂದರೆ ಏನು ಈ ಫಸಲ್ಗಳಿದ್ದಾವೆ, ಅದನ್ನು ಒಂದೇ ಸಮಯದಲ್ಲಿ ಬೆಳೆದಾಗ ಅದು ಆಟೋಮೆಟಿಕಲಿ ಏನು ಆಚ್ಛಾದನ ಆಗ್ತದೆ. ನೈಸರ್ಗಿಕ ಕೃಷಿಯಲ್ಲಿ ನಾವು ಕಡಿಮೆಯಾದ ಈ ಪಾಕಗಳು, ಅಂದರೆ ಈ ಬೆಳೆಗಳನ್ನು ಹುರಿ ಅಥವಾ ಬೇಳೆಗಳ ಥರದ ಬೆಳೆಗಳೇನಿದ್ದಾವೆ ಅದನ್ನು ಬೆಳೆದಾಗ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತೇವೆ. ನಾವು ಸಂಪೂರ್ಣ ಆಯಾಮಗಳನ್ನು ಅರ್ಥ ಮಾಡಿಕೊಂಡ ನಂತರ ಕೃಷಿ ಮಾಡಿದರೆ ಈ ಕಳೆಗಳು ಅಥವಾ ಅಪಪ್ರಚಾರದ ಸಮಸ್ಯೆಗಳು ಯಾವುದೇ ಸ್ಥಳದಲ್ಲಿ ರೈತನಿಗೆ ಹಾನಿ ಮಾಡೋದಿಲ್ಲ. ಸರಿ. ಡಾಕ್ಟರ್ ಪ್ರಜಾಪತಿ, ನೈಸರ್ಗಿಕ ಕೃಷಿಯಲ್ಲಿ ವೈರಲ್ ರೋಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಲಾಗುತ್ತೆ ಅಂತ ನಾನು ತಿಳಿಯೋದಕ್ಕೆ ಬಯಸ್ತೀನಿ. ಈಗ ರಬಿ ಬೆಳೆ ಋತು ಪ್ರಾರಂಭ ಆದ ಹಾಗೆ ಹೆಚ್ಚಿನ ರೈತರು ತರಕಾರಿ ಬೆಳೆಗಳನ್ನ ಬಿತ್ತುತ್ತಿರ್ತಾರೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ತರಕಾರಿಗಳು ವೈರಲ್ ರೋಗಗಳಿಗೆ ಗುರಿಯಾಗ್ತವೆ. ಇದು ಹಳದಿ ಬಣ್ಣಕ್ಕೆ ಕಾರಣವಾಗುತ್ತೆ. ಇದಕ್ಕಾಗಿ ನಾವು ಮೊದಲೇ ಚರ್ಚಿಸಿದಂತೆ ನಾವು ಹುಳಿ ಲಸ್ಸಿಯನ್ನ ಬಳಸಬಹುದು ಮತ್ತು ಶುಂಠಿ, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯ ಅರ್ಕ, ಇದನ್ನು ಕೂಡ ವೈರಲ್ ರೋಗಗಳನ್ನು ಹರಡುವ ಯಾವುದೇ ಕೀಟಗಳನ್ನು ನಿಯಂತ್ರಿಸೋದಕ್ಕೆ ಬಹಳ ಪರಿಣಾಮಕಾರಿ ಪರಿಹಾರ ಆಗಿದೆ ಅಂತ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿನ ಸಂಶೋಧನೆ ಮೂಲಕ ಸಾಬೀತಾಗಿದೆ. ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಸಮಯ ಬಂದಿರೋದ್ರಿಂದ ಇತರ ರೈತರು ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಿದ್ರೆ ಅವರಿಗೆ ಸ್ವಾಗತ. ನನ್ನ ಪ್ರಶ್ನೆ ಅಂದರೆ, ಪ್ರಾಕೃತಿಕ ಕೃಷಿಯಲ್ಲಿ ನೀರಿನ ಉಳಿತಾಯ ಹೇಗಾಗತ್ತೆ? ಹಾಗಾದರೆ ನಾವು ಇಲ್ಲಿಯವರೆಗೆ ನೋಡಿದ ಅತ್ಯುತ್ತಮವಾದದ್ದು ಸೌರಾಷ್ಟ್ರದಲ್ಲಿ ನಾವು ಬಳಸ್ತಿರುವ ಮಳೆ ಕೊಳವೆ ವ್ಯವಸ್ಥೆ. ಇದು ನಮ್ಮ ತರಕಾರಿ ಮತ್ತು ಆಹಾರ ಬೆಳೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡ್ತಾ ಇದೆ. ನಾವು ಸೂಕ್ಷ್ಮ ನೀರಾವರಿ ಬಗ್ಗೆ ಮಾತನಾಡುವಾಗ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ವಿಧಾನವೆಂದರೆ ಹನಿ ನೀರಾವರಿ. ಇದನ್ನು ಅನೇಕ ರೈತರು ಈ ಏನು ಕಬ್ಬಿನಂತಹ ಬೆಳೆಗಳಿಗೆ ಈ ಗುಜರಾತ್ನಲ್ಲಿ ಶೇರಡಿ ಅಂತ ಏನು ಕರೀತಾರೆ, ಅದನ್ನು ನೀರಾವರಿ ಮೂಲಕ ಹೆಚ್ಚಿನ ಇಳುವರಿಯನ್ನು ಕೊಯ್ಲು ಮಾಡ್ತಿದ್ದಾರೆ. ಈಗ ಈ ಹನಿ ನೀರಾವರಿ ಏನಿದೆ, ಇದು ರೈತರಿಗೆ ಸುಮಾರು 70-80% ನೀರನ್ನು ಉಳಿಸ್ತದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕೆಲವು ಮುಕ್ತಾಯದ ಕಮೆಂಟ್ಗಳನ್ನ ನೀಡಲು ಬಯಸೋದಾದ್ರೆ ಅವರನ್ನ ಮತ್ತಷ್ಟು ಪ್ರೋತ್ಸಾಹಿಸಲು ಏನಾದರೂ? ಈಗ ಇಲ್ಲಿ ಪರಿಸರ ಉಳಿಸುವ ಬಗ್ಗೆ ನಾವು ಮಾತಾಡ್ತೀವಿ. ಇದರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಏನಾಗತ್ತೆ ಅಂತಂದರೆ, ನಾವು ಈಗ ಮುಂದಿನ ಪೀಳಿಗೆಗಾಗಿ ಏನಾದರೂ ಕೊಡಬೇಕು ಅಂತಿದ್ದರೆ ಅದು ಒಂದು ಒಳ್ಳೆಯ ಪರಿಸರ
ಮತ್ತು ಒಳ್ಳೆಯ ಜಮೀನು. ನಮ್ಮ ಜಮೀನು ಫಲವತ್ತಾಗಿದೆ ಅಂತ ಹೇಳಿದ್ರೆ ನಾವು ಒಳ್ಳೆಯ ಬೆಳೆಯನ್ನ ತೆಗಿಬಹುದು. ಮಾತ್ರವಲ್ಲ, ಮುಂದಿನ ಪೀಳಿಗೆಗೆ ನಾವು ಆಹಾರವನ್ನ ಕೊಡೋದಕ್ಕೆ ಸಾಧ್ಯ ಇದೆ. ಇದುವೇ ನಿಮ್ಮಲ್ಲಿ ನನ್ನ ನಿವೇದನೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಕೂಡ ಹೆಚ್ಚು ಹೆಚ್ಚಾಗಿ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಪ್ರಾಕೃತಿಕ ಬೇಸಾಯವನ್ನ ಮಾಡಿ. ಇದುವೇ ನಿಮ್ಮಲ್ಲಿ ನನ್ನ ಕೋರಿಕೆ. ನಾನು ಇಲ್ಲಿ ನಮ್ಮ ರೈತ ಬಂಧುಗಳಿಂದ ತಿಳಿದುಕೊಳ್ಳಲು ಬಯಸ್ತೇನೆ, ಇಲ್ಲಿ ಯಾವ ರೈತ ಹೆಚ್ಚು ನಷ್ಟಕ್ಕೊಳಗಾಗ್ತಾನೆ? ಏನು ಹೇಳೋದಕ್ಕೆ ಬಯಸ್ತೀರಿ? ರಾಸಾಯನಿಕ ರೈತ ಅಥವಾ ನೈಸರ್ಗಿಕ ರೈತ? ಅವನು ಯಾಕೆ ಅತೃಪ್ತನಾಗ್ತಾನೆ? ಯಾಕೆಂದರೆ ಅವನ ವೆಚ್ಚವು ನಮ್ಮ ವೆಚ್ಚಕ್ಕಿಂತ 2.5 ಪಟ್ಟು ಹೆಚ್ಚಾಗಿರ್ತದೆ. ಮತ್ತು ಅವನ ಬೀಜಗಳನ್ನು ಫ್ಲಾಟ್ ಬೆಡ್ ವಿಧಾನವನ್ನು ಬಳಸಿ ಬಿತ್ತಲಾಗ್ತದೆ, ಅಥವಾ ಅವನು ಬಳಸುವ ಬೀಜಗಳು ಹೈಬ್ರಿಡ್ ದುಬಾರಿ ಬೀಜಗಳಾಗಿರ್ತವೆ. ಹಾಗಾಗಿ ಅದು ವಿಫಲವಾದರೆ ಅದು ನಿಜವಾದ ನಷ್ಟ, ಮತ್ತು ಅದು ದೇಶ ಮತ್ತು ರೈತನ ಕುಟುಂಬಕ್ಕೂ ಸಹ ನಷ್ಟ. ಮತ್ತು ಈ ನೈಸರ್ಗಿಕ ಕೃಷಿಯನ್ನು ಅಭ್ಯಾಸ ಮಾಡುವ ರೈತರ ನಷ್ಟವನ್ನು ಈಗ ಎಣಿಸಲಾಗ್ತದೆಯೇ? ಇಲ್ಲ, ಅವುಗಳನ್ನು ಎಣಿಸಲಾಗೋದಿಲ್ಲ. ಏಕೆಂದರೆ ಅವರು ಹಾಸಿಗೆಗಳ ಮೇಲೆ ಬಿತ್ತನೆ ಮಾಡ್ತಾರೆ. ಆದ್ದರಿಂದ ಭಾರಿ ಮಳೆಯೂ ಸಹ ಅವರಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡೋದಿಲ್ಲ, ನೀರು ಹೆಪ್ಪುಗೊಟ್ಟೋದಿಲ್ಲ, ಅದಾಗೋದಿಲ್ಲ. ಖಂಡಿತ. ಈ ಮೆಸೇಜಿನೊಂದಿಗೆ ನಾವು ನಿಮಗೆ ಇಲ್ಲಿ ವಿದಾಯ ಹೇಳ್ತೀವಿ. ಇಂದಿನ ಚರ್ಚೆಯಿಂದ ಹೊರಹೊಮ್ಮಿದಂತೆ ಗುಜರಾತ್ನ ಈ ಭೂಮಿಯಲ್ಲಿ ನೈಸರ್ಗಿಕ ಕೃಷಿಯ ಮೂಲಕ ಭಾರತಕ್ಕೆ ಹೊಸ ಭರವಸೆ ಮೂಡ್ತಿದೆ. ಇಂದು ಎಲ್ಲಿ ನೆರೆದಿರುವ ರೈತರು ನೈಸರ್ಗಿಕ ಕೃಷಿಯನ್ನ ಹೆಚ್ಚು ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ಎಲ್ಲಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು, ಅವುಗಳನ್ನು ಮಧ್ಯದಲ್ಲಿ ಕೈಬಿಡಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ತಾರೆ ಅಂತ ನಾವು ಭಾವಿಸ್ತೇವೆ. ಏಕೆಂದರೆ ಇದು ತಾಳ್ಮೆ ಕೃಷಿ, ನೈಸರ್ಗಿಕ ಕೃಷಿ. ಈ ಸಂದೇಶದೊಂದಿಗೆ ನಾವು ನಿಮಗೆ ವಿದಾಯ ಹೇಳ್ತೀವಿ. ಆದರೆ ದೂರದರ್ಶನ ಕಿಸಾನ್ಗೆ ಟ್ಯೂನ್ ಆಗಿರಿ. ನಮಸ್ಕಾರ.